ಈ ವರ್ಷದ ಮಧ್ಯ ಭಾಗದಲ್ಲಿ ನಾವಿದ್ದೇವೆ. ಜೂನ್ ತಿಂಗಳು ಆಗಲಿ ಆಲ್ರೆಡಿ ಮುಗಿತಾ ಇದೆ. ಇನ್ನು 7ನೇ ತಿಂಗಳು ಪ್ರಾರಂಭವಾಗುವ ಒಂದು ಹಂತದಲ್ಲಿ ನಾವಿದ್ದೇವೆ. ಇದೊಂಥರ ಮಿಡ್ಲ್ ಓವರ್ಸ್ ಥರ ಕ್ರಿಕೆಟ್ ಮ್ಯಾಚಲ್ಲಿ. ಆ ದಿನಗಳಲ್ಲಿ 50 ಓವರ್ಸ್ ಮ್ಯಾಚ್ ಇರ್ತಾ ಇತ್ತು. ಈಗೆಲ್ಲ 20-20 ಆಗ್ಬಿಟ್ಟಿದೆ. 50 ಓವರ್ಸ್ ಮ್ಯಾಚಲ್ಲಿ ಎಕ್ಸೈಟಿಂಗ್ ಯಾವಾಗಿರುತ್ತೆ ಗೊತ್ತಾ? ಮೊದಲು 10 ಓವರು, ಲಾಸ್ಟ್ 5 ಓವರು ತುಂಬ ಎಕ್ಸೈಟಿಂಗ್ ಆಗುತ್ತೆ. ಮೊದಲನೇ 10-15 ಓವರಲ್ಲಿ ಇಬ್ಬರು ಫೀಲ್ಡರ್ ಮಾತ್ರ ರಿಂಗ್ ಆಚೆ ಇರ್ತಾರೆ. ಸೊ ಚೆನ್ನಾಗಿ ಬ್ಯಾಟ್ಸ್ಮನ್ ಹೊಡೆಯುವಂಥ ಟೈಮ್ ಅದು. ಕೊನೆಯದಾಗಿ ಎಕ್ಸೈಟಿಂಗ್ ಆಗಿರುತ್ತೆ, ಯಾರು ಗೆಲ್ತಾರೆ ಸೋಲ್ತಾರೆ ಎಂಬುದಾಗಿ. ಬಟ್ ಮಿಡ್ಲ್ ಓವರ್ಸ್ ತುಂಬ ಬೋರಿಂಗ್. ಆ ಟೈಮಲ್ಲಿ ಏನು ಮಾಡ್ತೇವೆ ನಾವು? ಟಿ ಆಫ್ ಮಾಡಿಲ್ಲ ಹೋಗ್ಬಿಡ್ತೇವೆ, ಇಲ್ಲ ಅಷ್ಟು ನಾವು ಸಾಧಾರಣವಾಗಿ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಈ ವರ್ಷದ ಈ ಒಂದು ಮಧ್ಯಭಾಗ ಕೂಡ ಅನೇಕ ಸಾರಿ ಆ ರೀತಿ ಇರೋದಕ್ಕೆ ಸಾಧ್ಯ. ವರ್ಷದ ಪ್ರಾರಂಭದಲ್ಲಿ ಬಹಳ ಉತ್ಸಾಹದಿಂದ ನಾವು ಪ್ರಾರಂಭಿಸ್ತೇವಲ್ವಾ? ವಾಗ್ದಾನಗಳಿಂದ, ಎದುರು ನೋಡುವಿಕೆಯಿಂದ, ನಿರೀಕ್ಷೆಯಿಂದ, ದೇವರು ನಮ್ಮ ಜೀವನದಲ್ಲಿ ಕಾರ್ಯಗಳು ಮಾಡಲಿದ್ದಾನೆ ಎಂಬ ಒಂದು ವಾಗ್ದಾನಗಳನ್ನು ಪಡ್ಕೊಳ್ತೇವೆ. ನಾವು ಆ ಒಂದು ಉತ್ಸಾಹದಲ್ಲಿ ಪ್ರಾರಂಭಿಸ್ತೇವೆ. ಮತ್ತೆ ನವಂಬರ್ ಡಿಸೆಂಬರ್ ಬಂದಾಗ ಮತ್ತೆ ಫುಲ್ ಎಕ್ಸೈಟ್ಮೆಂಟ್ ಬಂದ್ಬಿಡುತ್ತೆ. ಕ್ರಿಸ್ಮಸ್ ಬರುತ್ತೆ, ನ್ಯೂ ಇಯರ್ ಬರುತ್ತೆ, ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ, ಎಲ್ಲ ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಡುತ್ತೆ. ಈ ಮಧ್ಯದಲ್ಲೇ ಕೆಲವು ನಮಗೇನಾಗುತ್ತೆ, ನಿರಾಶೆ ಆಗುವ ಸಂಭವಗಳಿವೆ, ನಂಬಿಕೆನ ಕಳೆದುಕೊಳ್ಳುವಂಥ ಸಂಭವಗಳು ಬರ್ತವೆ, ಅನೇಕ ಕಷ್ಟಗಳನ್ನು ಎದುರಿಸ್ತೇವೆ. ಹಂಗಂದ್ಬಿಟ್ಟು ಈ ಸಮಯದಲ್ಲಿ ಯಾರಿಗೂ ಕೂಡ ಒಳ್ಳೆ ಕಾರ್ಯಗಳು ನಡೆಯೋದಿಲ್ಲ ಅಂತ ಹೇಳ್ತಾ ಇಲ್ಲ. ಪ್ರೇಮ ಸುಷ್ಮಿತ ಒಳ್ಳೆ ಕಾರ್ಯ ಮಾಡಿದ್ದಾರೆ ದೇವರು. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಒಳ್ಳೆ ಕಾರ್ಯಗಳು ದೇವ್ರು ಮಾಡ್ತಾರೆ. ಬಟ್ ಸಾಧಾರಣವಾಗಿ ಈ ಒಂದು ಸಮಯದಲ್ಲಿ ಒಂಥರ ಲೀನ್ ಪ್ಯಾಚ್ ಆಗಿರುತ್ತೆ. ಅಥವಾ ನಿಮ್ಮ ಜೀವನದಲ್ಲಿ ಎಂಥ ಒಂದು ಸವಾಲುಗಳನ್ನು ನೀವು ಎದುರಿಸ್ತಾ ಇದ್ದೀರಿ ಎಂಬುದನ್ನು ಗೊತ್ತಿಲ್ಲ. ಇಲ್ಲಿ ಕುಳಿತಿರೋ ಪ್ರತಿಯೊಬ್ಬರು ಕೂಡ ನಿಮ್ಮ ಕೌಟುಂಬಿಕ ವಿಷಯದಲ್ಲಿಯೋ, ಮಕ್ಕಳ ವಿಷಯದಲ್ಲಿಯೋ, ಹಣಕಾಸಿನ ವಿಷಯದಲ್ಲಿಯೋ, ಆತ್ಮೀಯ ಜೀವನದಲ್ಲೋ, ಸಂಬಂಧಗಳ ವಿಷಯದಲ್ಲಿಯೋ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಬಹಳ ತೀವ್ರವಾದ ಕಷ್ಟಗಳನ್ನು ಅನುಭವಿಸುತ್ತಿರ್ಬೋದು. ಇವೆಲ್ಲವುಗಳನ್ನು ವರ್ಷದ ಪ್ರಾರಂಭದಿಂದ ಕೊನೆಯವರೆಗೂ ನಾವು ಧೈರ್ಯವಾಗಿ ನಿಂತು ಎಲ್ಲವನ್ನು ಎದುರಿಸಿ ಜಯಿಸ್ಬೇಕಂದ್ರೆ ನಮ್ಗೇನು ಬೇಕು ಗೊತ್ತಾ? ನಂಬಿಕೆ. ದೇವರ ಮೇಲೆ ನಂಬಿಕೆ, ಆತನ ಗುಣಗಳ ಮೇಲೆ ನಂಬಿಕೆ, ಆತನ ವಾಕ್ಯದ ಮೇಲೆ ನಂಬಿಕೆ, ಆತನ ವಾಗ್ದಾನಗಳ ಮೇಲೆ ನಂಬಿಕೆ. ಯಾರಿಗೆ ನಂಬಿಕೆ ಇರುತ್ತದೋ ವರ್ಷದ ಯಾವುದೇ ಭಾಗವಾಗಿರಲಿ, ತಮ್ಮ ಜೀವನದಲ್ಲಿ ಎಂತಹ ಪರಿಸ್ಥಿತಿಯೇ ಬರಲಿ, ರೋಗವೇ ಬರಲಿ, ನಷ್ಟವೇ ಉಂಟಾಗಲಿ, ಮರಣವೇ ಉಂಟಾಗಲಿ, ಎಂಥ ವಿಷಯಗಳು ನಡೆದರೂ ಕೂಡ ದೇವರ ಮಕ್ಕಳಾಗಿ ದೇವರ ಮೇಲೆ ನಮಗೆ ನಂಬಿಕೆ ಇರುವುದಾದರೆ ಎಲ್ಲವನ್ನು ಕೂಡ ನಾವು ಜಯಿಸೋದಕ್ಕೆ ಸಾಧ್ಯ. ಹಾಲೆಲೂಯ, ಹಾಲೆಲೂಯ. ಒಂದು ವೇಳೆ ನಾನೀಗ ಈ ಮುಂಜಾನೆ ವೇಳೆಯಲ್ಲಿ ಹೆಚ್ಚಿನಕ್ಕೆ ದೇವರ ಮೇಲೆ ನಂಬಿಕೆ ಇದೆ ಎಂಬುದಾಗಿ ಪ್ರಶ್ನೆ ಕೇಳಿದ್ರೆ ನಂಗೆ ಗೊತ್ತು ಎಲ್ಲರೂ ಕೂಡ ಕೈ ಎತ್ತಿರಿ ಎಂಬುದಾಗಿ. ಓಕೆ, ನಂಬಿಕೆ ಇಲ್ಲದೇ ಇದ್ದಿದ್ರೆ ನೀವು ಯಾರು ಕೂಡ ಇಲ್ಲಿ ಬಂದು ಕೂತ್ಕೊಳ್ತಾ ಇರಲಿಲ್ಲ. ಸೊ ಒಂದಂತೂ ಗ್ಯಾರಂಟಿ, ಎಲ್ಲರಿಗೂ ಕೂಡ ನಂಬಿಕೆ ಇದೆ. ಪಕ್ಕದಲ್ಲಿ ನೋಡಿ ಹೇಳಿ, ಐ ಅಪ್ರಿಷಿಯೇಟ್ ಯು, ನಂಬಿಕೆ ಇದೆ ನಿಮಗೆ ಅಂತ ಹೇಳಿ. ಬಟ್ ಈಗ ಕೇಳತ್ತಿರೋ ಪ್ರಶ್ನೆಯನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ನಂಬಿಕೆ ಪರಿಪೂರ್ಣವಾಗಿದೆಯಾ? ನಿಮ್ಮ ನಂಬಿಕೆ ಅದು ಸಂಪೂರ್ಣವಾದ ನಂಬಿಕೆನಾ, ಅಥವಾ ನಿಮ್ಮ ನಂಬಿಕೆಯಲ್ಲಿ ಕೆಲವು ಕೊರತೆಗಳಿದೆಯಾ ಅನ್ನೋದನ್ನ ಬಗ್ಗೆ ಯೋಚನೆ ಮಾಡಿ. ನಂಬಿಕೆ ಇದೆಯಾ? ಹೌದು, 100%, ನೋ ಡೌಟ್. ಬಟ್ ನಿಮ್ಮ ನಂಬಿಕೆ ಪರಿಪೂರ್ಣವಾದದ್ದ? ನಿಮ್ಮ ನಂಬಿಕೆ ಸಂಪೂರ್ಣವಾದದ್ದ? ನಿಮ್ಮ ನಂಬಿಕೆ ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನ ಜಯಿಸುವಂತ ನಂಬಿಕೆ ಆಗಿದೆಯಾ ಅನ್ನೋದನ್ನ ನಾವು ಈ ಮುಂಜಾನೆ ವೇಳೆಯಲ್ಲಿ ಕಲ್ತ್ಕೊಳ್ಬೇಕಾಗಿದೆ. ಈ ಒಂದು ಪಾಠವನ್ನು ಕಲ್ತ್ಕೊಳ್ಳೋದಕ್ಕೆ ದೇವರ ವಾಕ್ಯದಲ್ಲಿ ದಾನಿಯೇಲನ ಬರೆದ ಗ್ರಂಥ 3ನೇ ಅಧ್ಯಾಯದಲ್ಲಿ 3 ಯವನಸ್ಥರಲ್ಲಿದ್ದಾರೆ. ಅವರ ಹೆಸರು ನಿಮ್ಗೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದೆ, ಶದ್ರಕ್, ಮೆಷಕ್, ಅಬೇದ್ನೆಗೋ ಎಂಬುದಾಗಿ. ಅವರ ಜೀವನದಲ್ಲಿ ಅವರಿಗೆ ಉಂಟಾದ ಒಂದು ಭಯಂಕರವಾದ ಪರಿಸ್ಥಿತಿಯಲ್ಲಿ ಅವರು ಯಾವ ರೀತಿಯಲ್ಲಿ ತಮ್ಮ ನಂಬಿಕೆಯನ್ನ ವ್ಯಕ್ತಪಡಿಸಿದ್ರು ಎಂಬುದಾಗಿ ನಾವು ಕಲ್ತ್ಕೊಳ್ಬೇಕಾಗಿದೆ. ಅವರು ಎಂಥ ನಂಬಿಕೆಯನ್ನ ಪ್ರದರ್ಶಿಸಿದ್ರು ಎಂಬುದಾಗಿ ನಾವು ಕಲ್ತ್ಕೊಳ್ಬೇಕಾಗಿದೆ. ಯಾಕಂದ್ರೆ ಅನೇಕ ಸಾರಿ ಆತ್ಮೀಯ ವಿಷಯಗಳನ್ನ ನಮ್ಮ ಸ್ವಂತ ರೀತಿಯಲ್ಲಿ ಡಿಫೈನ್ ಮಾಡ್ಕೊಂಡ್ಬಿಡ್ತೇವೆ. ನಾವು ನಂಬಿಕೆಯನ್ನು ಕೂಡ ಅನೇಕ ಸಾರಿ ತಪ್ಪಾದ ರೀತಿಯಲ್ಲಿ ನಾವು ಡಿಫೈನ್ ಮಾಡಿಕೊಂಡು ನಮಗೆ ನಂಬಿಕೆ ಇದೆ ಎಂಬುದಾಗಿ ನಾವೇ ಮಳುಗೊಳಿಸ್ಕೊಳ್ತೇವೆ. ಬಟ್ ಇವರ ಒಂದು ಜೀವಿತದ ಕಥೆಯನ್ನು ನೋಡಿ, ಇವರು ಆ ಒಂದು ದಗದಗ ಉರಿಯುವ ಬೆಂಕಿಯ ಮುಂದೆ ನಿಂತಾಗ ಯಾವ ರೀತಿಗೆ ದೇವರ ಮೇಲೆ ನಂಬಿಕೆನ ಪ್ರಕಟಿಸಿದರೋ ಅಂತ ಒಂದು ನಂಬಿಕೆ, ಅವರ ನಂಬಿಕೆಯಲ್ಲಿ ಇರುವಂತ ಎಲ್ಲ ವಿಷಯಗಳು ನಮ್ಮ ನಂಬಿಕೆಯಲ್ಲಿ ಇದ್ದಿ ಎಂಬುದಾಗಿ ಪರಿಸ್ಕೊಳ್ಬೇಕಾಗಿದೆ. ಇದೆಲ್ಲ ಈ ಒಂದು ಬ್ಯಾಕ್ ಗ್ರೌಂಡ್ ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಸ್ರಾಯೇಲರನ್ನ ಬಾಬಿಲೋನ್ ದೇಶಕ್ಕೆ ಸೆರೆಗೆ ತೆಗೆದುಕೊಂಡು ಹೋಗಲ್ಪಡುವಂಥ ಪರಿಸ್ಥಿತಿಯಲ್ಲಿ ದಾನಿಯೇಲ್, ಶದ್ರಾಕ್, ಮೆಷಕ್, ಅಬೇದ್ನೆಗೋ ಅನೇಕ ಜನರು ಯೆರೂಸಲೇಮಿನಿಂದ ಸೆರೆಗೆ ಒಯ್ಯಲ್ಪಟ್ಟರು. ಬಟ್ ಇವರೆಲ್ಲರೂ ಕೂಡ ರಾಜವಂಶಸ್ಥರು. ಇವರೆಲ್ಲ ರಾಜವಂಶದಲ್ಲಿ
ಹುಟ್ಟಿದಂಥವರು. ಇವರು ಸೆರೆಗೆ ಒಯ್ಯಲ್ಪಡ್ತಾರೆ. ಅವರು ದೇವರಿಗೋಸ್ಕರ ಬೇರ್ಪಡಿಸಲ್ಪಟ್ಟವರಾಗಿ ಅವರು ಬಾಬಿಲೋನ್ ದೇಶದಲ್ಲಿ ಇದ್ದಾಗ್ಯೂ ಕೂಡ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕೆಂಬುದಾಗಿ ತೀರ್ಮಾನಿಸಿದಂಥ ಯುವಕರವರು. ಹಲ್ಲೆಲೂಯ. ಅವರು ತಾವಿದ್ದಂಥ ದೇಶದ ಸಂಸ್ಕೃತಿಯ ಅನುಸಾರವಾಗಿ ಜೀವಿಸಬಾರ್ದು. ನಾವು ದೇವರಿಗೋಸ್ಕರ ಜೀವಿಸ್ತೇವೆ. ನಮಗೆ ಕಷ್ಟ ಉಂಟಾಗಿರ್ಬೋದು, ನೋವುಂಟಾಗಿರ್ಬೋದು, ಬೇರೆ ದೇಶದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೇವೆ. ಆದರೂ ಕೂಡ ಈ ಪರಿಸ್ಥಿತಿಯಲ್ಲಿ ನಾವು ದೇವರನ್ನು ಮಹಿಮೆ ಪಡಿಸ್ತೇವೆ, ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ನಾವು ಜೀವಿಸ್ತೇವೆ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡಿದ್ರು. ಅದಕ್ಕೆ ದೇವರು ಅವರನ್ನು ಗೌರವಿಸ್ತಾರೆ. ದೇವರ ದಯೆ ಅವರ ಮೇಲಿತ್ತು. ದೇವರು ಅವರ ಉನ್ನತವಾದ ಸ್ಥಾನಗಳಿಗೆ ದೇವರನ್ನು ಎತ್ತುತ್ತಾರೆ. ಅದಕ್ಕೆ ದೇವರ ವಾಕ್ಯ ಏನು ಹೇಳುತ್ತೆ? ಯಾರು ದೇವರನ್ನ ಘನಪಡಿಸುತ್ತಾರೋ ಅಂಥವರನ್ನ ದೇವರು ಘನಪಡಿಸ್ತಾರೆ. ಹಲ್ಲೆಲೂಯ. ವೆರಿ ಸಿಂಪಲ್ ಪ್ರಿನ್ಸಿಪಲ್ ಅರ್ಥ ಮಾಡ್ಕೊಳ್ಳಿ. ಈ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ನಾವು ದೇವರನ್ನ ಘನಪಡಿಸಿದ್ರೆ ದೇವರು ನಮ್ಮನ್ನ ಪಡಿಸ್ತಾರೆ. ಅನೇಕ ಸಾರಿ ನಾವು ದೇವರು ನಮ್ಮನ್ನು ಘನಪಡಿಸ್ಬೇಕೆಂಬುದಾಗಿ ಎದುರು ನೋಡ್ತೇವೆ, ಆದರೆ ನಾವು ದೇವರ ಘನಪಡಿಸುವಂಥ ಜನರಾಗಿರೋದಿಲ್ಲ. ನಮ್ಮ ಜೀವಿತದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ದೇವರೇ, ನಾವು ನಿಮ್ಮನ್ನು ಘನಪಡಿಸುವ ಜನರಾಗಿರ್ಬೇಕೆಂಬುದಾಗಿ ಬಯಸ್ತೇನೆ ಎಂಬುದಾಗಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಜೀವನ ಚೆನ್ನಾಗಿ ನಡೀತಾ ಇತ್ತು. ಅವರು ಸೆರೆಗೆ ಒಯ್ಯಲ್ಪಟ್ಟಾಗ ಅನ್ಕೊಂಡಿದ್ರು ಏನಾಗುತ್ತೋ, ಬೇರೆ ದೇಶಕ್ಕೆ ಒಯ್ಯಲ್ಪಡ್ತಾ ಇದ್ದೀವಿ, ನಮ್ಮ ಅರಮನೆಯನ್ನು ಕಳ್ಕೊಳ್ತಾ ಇದ್ದೀವಿ, ಆಸ್ತಿ ಪಾಸ್ತಿ ಕಳ್ಕೊಳ್ತಾ ಇದ್ದೀವಿ, ತಂದೆ ತಾಯಂದಿರನ್ನ ಕಳ್ಕೊಳ್ತಾ ಇದ್ದೀವಿ, ಸ್ನೇಹಿತರನ್ನ ಕಳ್ಕೊಳ್ತಾ ಇದ್ದೀವಿ, ನಮ್ಮ ಜೀವನ ಏನಾಗುತ್ತೋ ಎಂಬ ಬಹಳ ಭಯದಿಂದ ಅವರು ಸೆರೆಗೆ ಹೋಗಿರ್ಬೋದು ಬೇರೆ ದೇಶಕ್ಕೆ ಆಳುಗಳಾಗಿ. ಬಟ್ ಆ ದೇಶದಲ್ಲಿ ಆಶ್ಚರ್ಯಚಕಿತವಾಗಿ ದೇವರವರನ್ನ ಆಶೀರ್ವಾದ ಮಾಡಿದ್ರು. ಹಲ್ಲೆಲೂಯ. ಎಂಥ ಅದ್ಭುತವಾದ ವಿಷಯನ ಅರ್ಥ ಮಾಡಿ. ಇದು ದೇವರ ದಯೆ ನಮ್ಮ ಮೇಲಿದ್ದರೆ, ದೇವರ ಹಸ್ತ ನಮ್ಮ ಮೇಲಿದ್ದರೆ ನಾವೆಲ್ಲೋದ್ರೂ ಕೂಡ ಆಶೀರ್ವಾದಿಸಲ್ಪಡ್ತೇವೆ. ಹಲ್ಲೆಲೂಯ. ಯಾವ ಫ್ಯಾಕ್ಟ್ರಿಗೆ ಸೇರಿದ್ರು, ಯಾವ ಸ್ಕೂಲಿಗೆ ಸೇರಿದ್ರು, ಯಾವ ಕೆಲಸಕ್ಕೆ ಸೇರ್ಕೊಂಡ್ರು, ಯಾವ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರು, ದೇವರನ್ನ ಘನಪಡಿಸೋ ಜನರು ನಾವಾಗಿದ್ದರೆ ಆ ಸ್ಥಳದಲ್ಲಿ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯ. ಬಟ್ ಎಲ್ಲ ಕೂಡ ಚೆನ್ನಾಗಿ ಹೋಗ್ತಾ ಇರ್ಬೇಕಂದ್ರೆ ಒಂದಿನ ಈ ಒಂದು ಪರಿಸ್ಥಿತಿ ಅವ್ರಿಗೆ ಎದುರಾಗುತ್ತೆ. ಆ ದೇಶದ ಅರಸನು ನೆಬೂಕದ್ನೆಚ್ಚರ್ ಎಂಬುದಾಗತನ ಅರಸನು. ಆತನು ಒಂದಿನ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡ್ತಾನೆ, ದೊಡ್ಡ ಪ್ರತಿಮೆ ಮಾಡ್ತಾನೆ. ದೊಡ್ಡ ಪ್ರತಿಮೆ ಮಾಡಿ ಈ ದೇಶದಲ್ಲಿ ಎಲ್ಲ ಜನರು ಕೂಡ ಅದಕ್ಕೆ ಬಂದು ತಲೆ ಬಾಗ್ಬೇಕೆಂಬುದಾಗಿ ಆಜ್ಞೆಯನ್ನು ಓಡಿಸ್ತಾನೆ. ಸೊ ಜನರೆಲ್ಲರೂ ಕೂಡ ಬಂದು ತಲೆ ಬಾಗ್ತಾ ಇದ್ರು. ಆದರೆ ಶದ್ರಕ್, ಮೆಷಕ್, ಅಬೇದ್ನೆಗೋ ಅವ್ರು ಯಾರ ಮಕ್ಕಳು? ಅವರು ದೇವರ ಮಕ್ಕಳು. ಅವ್ರು ಯಾರಿಗೆ ಮಾತ್ರ ತಲೆ ಬಾಗ್ಬೇಕೆಂಬುದಾಗಿ ತೀರ್ಮಾನಿಸ್ಕೊಂಡಿದ್ರು? ಯಾಕಂದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಮನುಷ್ಯರು ಮಾಡಿದ ಯಾವ ಪ್ರತಿಮೆಗಾಗಲಿ ಆಕಾರಕ್ಕಾಗಲಿ ನೀವು ತಲೆ ಬಾಗಬಾರ್ದು, ಆರಾಧಿಸಬಾರ್ದು ಎಂಬುದಾಗಿ. ಸೊ ಇವರು ತಲೆ ಬಾಗಲಿಲ್ಲ. ಅದಕ್ಕೆ ಇವ್ರ ಮೇಲೆ ಕೆಲವರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು. ನಾವು ಜೀವನದಲ್ಲಿ ಮೇಲಕ್ಕೆ ಬರ್ತಾ ಇದ್ರೆ ಕೆಲವ್ರಿಗೆ ಏನಾಗುತ್ತೆ? ಹೊಟ್ಟೆ ಕಿಚ್ಚು ಆಗೇ ಆಗುತ್ತೆ. ಸ್ನೇಹಿತರಿರ್ಬೋದು, ನಂಟರಿರ್ಬೋದು, ಕೆಲವೊಮ್ಮೆ ಕುಟುಂಬದ ಒಳಗೆ ಇರ್ಬೋದು, ಕೆಲಸ ಕಾರ್ಯದ ಕ್ಷೇತ್ರಗಳಿರ್ಬೋದು. ಎಲ್ಲರೂ ಕೂಡ ಏನು ಬರುತ್ತೆ? ಇವ್ರು ಹಿಂಗಿದ್ದವ್ರು ಹಿಂಗಾಗ್ಬಿಟ್ರಲ್ಲ, ಹಿಂಗಾಗ್ಬಿಟ್ರೆ ಹಿಂಗೆ, ಎಲ್ಲೋ ಏನೋ ಕಿತಾಪತಿ ಮಾಡೋರು ಇವರು. ಬಟ್ ನಾವು ಚೆನ್ನಾಗಿರೋದನ್ನ ಅನೇಕರು ನೋಡೋಕ್ಕೆ ಬಯಸೋದಿಲ್ಲ. ಅದೇ ರೀತಿಯಾಗಿ ಶದ್ರಕ್, ಮೆಷಕ್, ಅಬೇದ್ನೆಗೋ ತಮ್ಮ ಜೀವನದಲ್ಲಿ ಚೆನ್ನಾಗಿರೋದನ್ನ ನೋಡೋಕ್ಕೆ ಬಯಸಿರತಕ್ಕಂಥ ಅನೇಕರು ಇದ್ರು. ನಮ್ಮ ಜೀವನದಲ್ಲಿ ಯಾರು ಕೂಡ ಹೊಟ್ಟೆ ಕಿಚ್ಚು ಪಡೆದೇ ಹೋದ್ರು ಕೂಡ ಒಬ್ಬ ಇರ್ತಾನೆ, ಅವನು ಮಾತ್ರ ನಮ್ಮ ನೋಡಿದ್ರೆ ಭಾಳ ಹೊಟ್ಟೆ ಕಿಚ್ಚು ಅವನಿಗೆ. ಯಾರು ಗೊತ್ತಾ ಅವನು? ದೇವರ ಮಕ್ಕಳು ಆತ್ಮೀಯ ಜೀವನದಲ್ಲಿ ಬೆಳೆಯುವುದು, ದೇವರ ಮಕ್ಕಳು ದೇವರ ಉದ್ದೇಶದಲ್ಲಿ ಬೆಳೆಯುವುದು, ದೇವರ ಮಕ್ಕಳು ಆಶೀರ್ವಿಸಲ್ಪಡುವಂಥದ್ದು ಸೈತಾನನಿಗೆ ಸಹಿಸೋದಿಲ್ಲ ಅವನು. ಅದಕ್ಕೆ ದೇವರ ಮಕ್ಕಳ ಮೇಲೆ ಅನೇಕ ಕಷ್ಟಗಳನ್ನು ತಂದಿಡ್ತಾನೆ, ಎಲ್ಲ ಒಂದು ಪಿತ್ತೂರಿಗಳನ್ನು ಮಾಡುವಾತನಾಗಿರ್ತಾನೆ. ಸೊ ಈ ಥರ ಪರಿಸ್ಥಿತಿ ಎದುರಾದಾಗ ಕೆಲವರು ಹೋಗಿ ರಾಜನ ಹತ್ರ ಹೇಳ್ತಾರೆ, ರಾಜ ತುಂಬ ಸುಂದರವಾದ ಪ್ರತಿಮೆನ ಮಾಡಿದ್ದೀಯಾ, ನೀನು ಹೊರಡಿಸುವ ಆಜ್ಞೆ ಕೂಡ ತುಂಬ ಯುಕ್ತವಾದದ್ದು, ಎಲ್ಲರೂ ಬಂದು ತಲೆ ಬಾಗ್ತಾ ಇದ್ದಾರೆ, ಆದರೆ ಇಲ್ಲಿ ಯಾರೋ ಬೇರೆ ದೇಶದಿಂದ ಕೆಲವೊಂದು ಜನರಲ್ಲಿ ಬಂದಿದ್ದಾರಲ್ಲ, ಅವ್ರು ಮಾತ್ರ ನಿನ್ನ ಆಜ್ಞೆಗೆ ವಿಧೇಯರಾಗ್ತಾರೆ ಎಂಬುದಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಆವಾಗ ರಾಜ ಏನು ಮಾಡ್ತಾನೆ, ಇವ್ರು ಮೂವರನ್ನ ಕರೆಸ್ಬಿಟ್ಟು ಒಂದು ಫೈನಲ್ ಚಾನ್ಸ್ ಕೊಡ್ತಾ ಇದ್ದಾನೆ. ಶದ್ರಕ್, ಮೆಷಕ್, ಅಬೇದ್ನೆಗೋ ಒಂದು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದಾನೆ ನಿಮಗೆ. ತಲೆ ಬಾಗಿದ್ರೆ ಅವ್ರೇನು ಹೇಳ್ತಾ ಇಲ್ಲ, ನಿಮ್ಮ ದೇವ್ರನ್ನ ಬಿಟ್ಬಿಡಿ ಅಂತ ಕೂಡ ಹೇಳ್ತಾ ಇಲ್ಲ, ಒಂದು ಸೆಕೆಂಡ್ ಅಷ್ಟೇ ತಲೆ ಬಗ್ಬಿಟ್ಟು ಎದ್ಬಿಡು ಸಾಕು ಅಂತ. ಓಕೆ, ನಾವು ಪರಿಸ್ಥಿತಿ ಇದ್ರೆ ಏನು ಮಾಡ್ತಾ ಇದ್ದೇವೆ ಗೊತ್ತಿಲ್ಲ, ಯಾರು ನೋಡ್ದಿರ್ಬೇಕಂದ್ರೆ ಯಾರು ಇಲ್ವಲ್ಲ ಇಲ್ಲಿ ಅಂದ್ಬಿಟ್ಟು ಕೂಡ ಒಂದು ನಿಮಿಷ ತಲೆ ಬಗ್ಗಿಸ್ಬಿಡ, ಇಲ್ಲ ತಲೆ ಬಗ್ಗಿಸ್ಬೇಕಂದ್ರೆ ದೇವ್ರೇನು ಕ್ಷಮಿಸ್ಬಿಡಪ್ಪ ಇದೊಂದು ಸತಿ ಅಂದ್ಬಿಟ್ಟು ಏನು ಮಾಡ್ತಿದ್ದೀವೋ ಗೊತ್ತಿಲ್ಲ ನಾವು.
ಬಟ್ ಇವರು ತೀರ್ಮಾನಿಸ್ಕೊಂಡಿದ್ರು, ನಾವು ಯಾರು ನೋಡಿದ್ರು ಕೂಡ ಯಾರು ನೋಡ್ತಾ ಇದ್ದಾರೆ? ನಮ್ಮನ್ನ ದೇವ್ರು ನೋಡ್ತಾ ಇದ್ದಾರೆ. ನಾವು ದೇವರನ್ನು ಮೆಚ್ಚಿಸ್ಬೇಕೆಂಬುದಾಗಿ ಅವರ ಮಾತುಗಳಲ್ಲಿ ನಾವು ನೋಡೋಣ. ದಾನಿಯೇಲನ 3:16-18 ನೋಡಿ ಅವರ ನಂಬಿಕೆ ಎಂಥದ್ದೆಂಬುದಾಗಿ ನಾವು ಕಲ್ತ್ಕೊಳ್ಳೋಣ. ಇದನ್ನು ಕೇಳಿ ಶದ್ರಕ್, ಮೆಷಕ್, ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನಿಗೆ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಆಮೆನ್, ಹಲ್ಲೆಲೂಯ. ಎಂತಹ ನಂಬಿಕೆಯ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿ. ಅರಸನ ಮುಂದೆ ನಿಂತಿದ್ದಾರೆ, ಸಾಧಾರಣ ವ್ಯಕ್ತಿಗಳ ಮುಂದೆ ಅಲ್ಲ. ಆ ದೇಶದ ಮೇಲಧಿಕಾರಿಯ ಮುಂದೆ ಅವ್ರು ನಿಂತಿದ್ದಾರೆ. ಆ ಅಧಿಕಾರಿಯ ಮುಂದೆ ನಿಂತು ಎಷ್ಟು ಧೈರ್ಯವಾಗಿ ನಂಬಿಕೆಯಿಂದ ಮಾತಾಡ್ತಿದ್ರು ಯೋಚನೆ ಮಾಡಿ. ಅವರ ನಂಬಿಕೆ ಮಾತುಗಳಲ್ಲಿ, ಅವರ ನಂಬಿಕೆಯಲ್ಲಿ 3 ವಿಷಯಗಳಿವೆ. ನಮ್ಮ ನಂಬಿಕೆಯಲ್ಲಿ ಈ 3 ವಿಷಯಗಳಿದೆಯಾ ಎಂಬುದಾಗಿ ನಾವು ಕಲ್ತ್ಕೊಳ್ಬೇಕಾದ ಮುಂಜಾನೆ ವೇಳೆಯಲ್ಲಿ. ಪರಿಪೂರ್ಣವಾದ ನಂಬಿಕೆ ಅಂದರೆ ಈ 3 ವಿಷಯಗಳಿರಬೇಕು. ಒಂದಿಲ್ಲದೆ ಹೋದರೂ ಕೂಡ ಅದು ಪರಿಪೂರ್ಣವಾದ ನಂಬಿಕೆ ಅಲ್ಲ. ನಮ್ಮ ದೇವರು ನಾವೆಲ್ಲರೂ ಕೂಡ ಪರಿಪೂರ್ಣವಾದ ನಂಬಿಕೆಯಲ್ಲಿ ಬೆಳೆಯೋದಕ್ಕೆ ಬಯಸುತ್ತಿದ್ದಾರೆ. ಮೊದಲನೇದೇನು? ಅವರ ದೇವರು ಈ ಒಂದು ಬೆಂಕಿಯಿಂದ ನಮ್ಮನ್ನು ತಪ್ಪಿಸಲು ಶಕ್ತನು. ಗಾಡ್ ಈಸ್ ಏಬಲ್ ಎಂಬುದನ್ನು ನಂಬುದರು. ಹಲ್ಲೆಲೂಯ. ಅವರ ಬೆಂಕಿಯನ್ನು ನೋಡಿ ಹೆದರಲಿಲ್ಲ. ಅವರ ಬೆಂಕಿಯನ್ನು ನೋಡಿ ಏನಾಗುತ್ತೆ ಎಂಬುದಾಗಿ ಅವರು ಗಾಬರಿ ಆಗಲಿಲ್ಲ. ಅವ್ರ ಮುಂದೆ ನೋಡಿ, ಇದು ಸಭೆಯಾಗಿ ಬಂದು ಒಳ್ಳೆ ಹಾಡಾಡೋದೆಲ್ಲ ಒಳ್ಳೇದು. ಓಕೆ, ಒಳ್ಳೆ ಮ್ಯೂಸಿಕ್ ಇರುತ್ತೆ, ಚೆನ್ನಾಗಿ ಹಾಡೋರು ಇರ್ತಾರೆ, ನಾವು ಹಾಡೋದು ಈಸಿ. ಬಟ್ ನಮ್ಮ ಕೆಲಸ ಕಾರ್ಯಗಳಲ್ಲಿ, ಕುಟುಂಬಗಳಲ್ಲಿ ನಾವು ಕಷ್ಟಗಳನ್ನ ಎದುರಿಸಿದಾಗ ಅಂಥ ಸಮಯದಲ್ಲಿ ಇದನ್ನು ಹೇಳಕ್ ಸಾಧ್ಯನಾ? ನನ್ನ ದೇವರು ನನಗುಂಟಾಗಿರುವ ಈ ಪರಿಸ್ಥಿತಿಯಿಂದ ತಪ್ಪಿಸಲು ಶಕ್ತನು ಎಂಬುದಾಗಿ ಹೇಳಕ್ಕೆ ಸಾಧ್ಯನಾ ನಾವು? ನನ್ನ ದೇವರು ನನಗೆ ಉಂಟಾಗಿರುವ ಈ ರೋಗವನ್ನು ವಾಸಿ ಮಾಡಲು ಶಕ್ತನು. ನನಗೆ ನನ್ನ ವ್ಯಾಪಾರದಲ್ಲಿ, ನನ್ನ ಕೆಲಸ ಕಾರ್ಯಗಳಲ್ಲಿ ಉಂಟಾಗಿರುವ ಈ ನಷ್ಟವನ್ನು ಆತನು ತೆಗೆದುಹಾಕಲು ಶಕ್ತನು. ನನ್ನ ಮಕ್ಕಳನ್ನ ದೇವರು ರಕ್ಷಣೆಗೆ ತರಲು ಶಕ್ತನು. ನನ್ನ ಮದುವೆಯ ಜೀವಿತವನ್ನ ಆತ ಸರಿ ಮಾಡಲು ಶಕ್ತನು ಎಂಬುದಾಗಿ ನಂಬಿಕೆಯಿಂದ ಹೇಳೋಕ್ಕೆ ನಾವು ಸಾಧ್ಯನಾ? ಒಂದು ಕಡೆ ಬೆಂಕಿ ಉರಿತಾ ಇರುತ್ತೆ, ಇನ್ನೊಂದು ಕಡೆ ಆ ಬೆಂಕಿಯನ್ನು ನೋಡುತ್ತಾ ದೇವರು ಈ ಬೆಂಕಿಯಿಂದ ನನ್ನನ್ನು ಬಿಡಿಸಲು ಶಕ್ತನು ಎಂಬುದಾಗಿ ಹೇಳಕ್ಕೆ ಸಾಧ್ಯ ಎಂಬುದಾಗಿ ನಾವು ಈ ಮುಂಜಾನೆ ವೇಳೆಯಲ್ಲಿ ಪರೀಕ್ಷಿಸ್ಕೊಳ್ಬೇಕಾಗತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಕುಳಿತಿರೋರು ನಿಮ್ಮ ಜೀವನದಲ್ಲಿ ನೀವು ಎಂಥ ಬೆಂಕಿಯ ಮುಂದೆ ನಿಂತಿದ್ದೀರಿ ಎಂಬುದು ನಂಗೆ ಗೊತ್ತಿಲ್ಲ. ಇಲ್ಲಿರೆಲ್ಲರೂ ಕೂಡ ಬೆಂಕಿಯ ಅನುಭವದ ಮುಂದೆ ನೀವು ನಿಂತಿರ್ಬೋದು. ಬಟ್ ಆ ಬೆಂಕಿಯನ್ನು ನೋಡುತ್ತಾ ಈ ಬೆಂಕಿಯಿಂದ ದೇವರು ನನ್ನನ್ನು ಬಿಡಿಸಲು ಶಕ್ತನು ಅಂತ ಹೇಳೋ ನಂಬಿಕೆ ಇದೆಯಾ? ಹಲ್ಲೆಲೂಯ, ಹಲ್ಲೆಲೂಯ. ಇವ್ರಿಗೆ ಭಯ ಪಡಲಿಲ್ಲ, ಸಂದೇಹ ಪಡಲಿಲ್ಲ ಏನಾಗುತ್ತೆ ಎಂಬುದಾಗಿ. ಅವ್ರ ಮೊದಲನೇ ಹೆಜ್ಜೆ ಏನಾಗಿತ್ತು? ಅದು ನಂಬಿಕೆಯ ಹೆಜ್ಜೆ ಆಗಿತ್ತು. ಹಲ್ಲೆಲೂಯ. ಎರಡನೆಯದು, ಅವರ ಮಾತುಗಳು ಏನಿದೆ ಅಂದರೆ, ದೇವರ ಶಕ್ತನು ಮಾತ್ರವಲ್ಲ, ಆತನು ಈಸ್ ಆಲ್ಸೋ ವಿಲ್ಲಿಂಗ್. ಇಂಗ್ಲಿಷಲ್ಲಿ ಹಿ ವಿಲ್ ಡೆಲಿವರ್ ಅಸ್ ಔಟ್ ಆಫ್ ಯೋರ್ ಹ್ಯಾಂಡ್ ಓ ಗಾಡ್. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಒಂದು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಗಾಡ್ ಈಸ್ ನಾಟ್ ಓನ್ಲಿ ಏಬಲ್ ಬಟ್ ಈಸ್ ಆಲ್ಸೋ ವಿಲ್ಲಿಂಗ್. ದೇವರ ಶಕ್ತನು ಮಾತ್ರ ಅಲ್ಲ, ಆತನು ನಮ್ಮನ್ನ ಈ ಬೆಂಕಿಯಿಂದ ಬಿಡಿಸಲು ಆತನಿಗೆ ಮನಸ್ಸುಂಟು. ಹಲ್ಲೆಲೂಯ. ಕೆಲವರಿಗೆ ಸಾಧಾರಣವಾಗಿ ನಂಬಿಕೆ ಇದೆ, ದೇವರು ಅದ್ಭುತಗಳನ್ನು ಮಾಡ್ತಾರ, ಹೌದು ಮಾಡ್ತಾನೆ. ದೇವರು ಸ್ವಸ್ಥಗಳನ್ನ ಮಾಡ್ತಾನ, ಹೌದು ಮಾಡ್ತಾನೆ. ದೇವರು ನಮ್ಮನ್ನ ಕಷ್ಟದಿಂದ, ಎಲ್ಲರ ಕಷ್ಟದ ಬಿಡಿಸ್ತಾನ, ಹೌದು. ಆದರೆ ನನ್ನ ಜೀವನದಲ್ಲಿ, ಈ ದಿನದಲ್ಲಿ, ಈ ಕ್ಷಣದಲ್ಲಿ ನಾನು ಅನುಭವಿಸುತ್ತಿರುವ ಈ ಬೆಂಕಿಯಿಂದ ತಪ್ಪಿಸುವುದಕ್ಕೆ ಆತನಿಗೆ ಮನಸ್ಸುಂಟೋ ಎಂಬುದರ ಮೇಲೆ ಕೆಲವರಿಗೆ ಸಂದೇಹ ಬರುತ್ತೆ. ನನ್ನ ಜೀವನದಲ್ಲಿ ಸಾಧಾರಣವಾಗಿ ದೇವರು ಮಾಡ್ತಾರೆ, ಬೇರೆಯವ್ರ ಜೀವನದಲ್ಲಿ ಮಾಡಿದ್ರು. ನನ್ನ ಜೀವನದಲ್ಲಿ ಇವತ್ತು ಈ ಪರಿಸ್ಥಿತಿಯಲ್ಲಿ, ಈ ಕ್ಷಣದಲ್ಲಿ ಅದ್ಭುತ ಮಾಡಲು ಆತನ ಮನಸ್ಸುಂಟೋ ಎಂಬುದರ ಮೇಲೆ ನಮಗೆ ಪ್ರಶ್ನೆ ಉಂಟಾಗುತ್ತೆ. ಮತ್ತನ್ನು ಬರೆಸುವ 8ನೇ ಅಧ್ಯಾಯದಲ್ಲಿ ಒಬ್ಬ ಕುಷ್ಠರೋಗಿ ಯೇಸು ಸ್ವಾಮಿ ಹತ್ರ ಬರ್ತಾನೆ. ಅದೇನಂತ ಕೇಳ್ತಾನೆ ಅಂದರೆ, ಇಫ್ ಯು ವಿಲ್ ಯು ಕ್ಯಾನ್. ಅಂದರೆ ಕರ್ತನೆ, ನಿನ್ನ ಚಿತ್ತವಿದ್ದರೆ ನಿಂದ ಸಾಧ್ಯ ಎಂಬುದಾಗಿ.
ಅಂದ್ರೆ ದೇವರ ಶಕ್ತಿಯ ಮೇಲೆ ಅದಕ್ಕೆ ಅನುಮಾನ ಇರಲಿಲ್ಲ, ಆದರೆ ದೇವರು ನನ್ನ ಜೀವನದಲ್ಲಿ ಮಾಡ್ತಾನ ಅನ್ನೋದ್ರ ಮೇಲೆ ಅದಕ್ಕೆ ಅನುಮಾನ ಉಂಟು. ಅದೇ ರೀತಿ ಅನೇಕ ವಿಶ್ವಾಸಿಗಳಿಗೆ ದೇವ್ರು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ, ಆದರೆ ನನ್ನ ಜೀವನದಲ್ಲಿ ಈಗ ಮಾಡ್ತಾನ, ದೇವರಿಗೆ ಮನಸ್ಸುಂಟೋ ಅನ್ನೋದ್ರ ಮೇಲೆ ಪ್ರಶ್ನೆ ಇರುತ್ತೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಎಸ್ ಐ ವಿಲ್, ಹೌದು ನನಗೆ ಮನಸ್ಸುಂಟು, ದೇವರಿಗೆ ಚಿತ್ತ ಉಂಟು, ದೇವರಿಗೆ ಮನಸ್ಸುಂಟು. ಹಾಲೆಲೂಯಾ. ನಮ್ಮ ಬೆಂಕಿಯ ಅನುಭವದಿಂದ ತಪ್ಪಿಸಲು ದೇವರಿಗೆ ಚಿತ್ತ ಉಂಟು, ದೇವರಿಗೆ ಮನಸ್ಸುಂಟು, ದೇವರಿಗೆ ಶಕ್ತಿ ಉಂಟು, ದೇವರನ್ನು ಬಿಡಿಸಲು ಸಾಧ್ಯ ಅನ್ನೋದು ಇವರ ನಂಬಿಕೆ ಆಗಿತ್ತು. ಮೊದಲನೇದು ಏನಾಗಿತ್ತು ಅವರ ನಂಬಿಕೆ? ಗಾಡ್ ಈಸ್ ಏಬಲ್, ದೇವರು ಶಕ್ತನು. ಎರಡನೇ ವಿಷಯ ಏನಾಗಿತ್ತು? ಗಾಡ್ ಈಸ್ ವಿಲ್ಲಿಂಗ್, ದೇವರಿಗೆ ಮನಸ್ಸುಂಟು, ಚಿತ್ತ ಉಂಟು. ಮೂರನೇದು, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಈ ಎರಡು ವಿಷಯಗಳು ಸಾಧಾರಣವಾಗಿ ಎಲ್ಲರಿಗೂ ಇರುತ್ತೆ, ದೇವರನ್ನು ಬಿಡಿಸಲು ಶಕ್ತನು, ದೇವರಿಗೆ ಮನಸ್ಸುಂಟೆಂಬುದಾಗಿ. ಮೂರನೇದು ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿವರೆಗೆ ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಇಲ್ಲ. ಓಕೆ, ನಮ್ಮ ಎಲ್ಲರ ನಂಬಿಕೆಯಲ್ಲಿ ಈ ಎರಡು ವಿಷಯಗಳಿದೆ. ಏನಂತ ನಂಬಿಕೆ ಇದೆ? ದೇವರ ಶಕ್ತನು, ದೇವರನ್ನ ಜೀವನದಲ್ಲಿ ಈ ಕಾರ್ಯ ಮಾಡ್ತಾನೆ ಎಂಬುದಾಗಿ ಎಲ್ಲರೂ ಕೂಡ ಯಾವುದೇ ಅನುಮಾನ ಇಲ್ಲ. ಮೂರನೇದು, ಬಟ್ ಇಫ್ ನಾಟ್, 18ನೇ ವಚನದಲ್ಲಿ, ಒಂದು ವೇಳೆ ದೇವರು ಮಾಡದೆ ಹೋದ್ರೆ ಏನ್ ಮಾಡ್ತೀರಾ ನೀವು? ನಿಮ್ಮ ನಂಬಿಕೆ ಏನಾಗುತ್ತೆ? ದೇವರು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡದಿದ್ದಾಗ, ನೀವು ಅನ್ಕೊಂಡಿದ್ದ ಸಮಯದಲ್ಲಿ ಆಗದೇ ಇದ್ದಾಗ, ನೀವೇನೆಲ್ಲ ಬಯಸುತ್ತಿದ್ದೀರೋ ಆ ಬಯಕೆಗಳನ್ನ ದೇವರು ಈಡೇರಿಸ್ತಾ ಇದ್ದಾಗ, ಆವಾಗ ನಿಮ್ಮ ನಂಬಿಕೆ ಏನಾಗುತ್ತೆ ಅನ್ನೋದನ್ನ ನಿಜವಾದ ನಂಬಿಕೆಯ ಪ್ರಶ್ನೆ. ಸೊ ಇವರ ನಂಬಿಕೆಯಲ್ಲಿ ಏನಿತ್ತು? ಮೊದಲೇ ಹೇಳ್ತಾರೆ, ದೇವರು ನಮ್ಮನ್ನು ಬಿಡಿಸಲು ಶಕ್ತನು, ಹೇಗೂ ದೇವರು ನಮ್ಮನ್ನ ಬಿಡಿಸ್ತಾನೆ. ಆದರೂ 18ನೇ ವಾಕ್ಯದಲ್ಲಿದ್ದರೆ, ಚಿತ್ತವಿಲ್ಲದಿದ್ದರೂ ರಾಜನೇ, ಬಟ್ ಇಫ್ ನಾಟ್, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನ ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಇದು ನಮಗೆ ಬಹಳ ಇಂಪಾರ್ಟೆಂಟ್. ಅನೇಕ ವಿಶ್ವಾಸಿಗಳು ತಮ್ಮ ಜೀವನದಲ್ಲಿ ದೇವರು ಅನ್ಕೊಂಡಿದ್ದನ್ನು ಮಾಡದೆ ಹೋದಾಗ ಅವ್ರಿಗೇನಾಗುತ್ತೆ? ನಿರಾಶೆ ಉಂಟಾಗುತ್ತೆ, ನಿರುತ್ಸಾಹ ಉಂಟಾಗುತ್ತೆ, ಪ್ರಾರ್ಥನೆ ಮೇಲೆ ನಂಬಿಕೆ ಹೋಗುತ್ತೆ, ದೇವರ ಮೇಲೆ ನಂಬಿಕೆ ಹೋಗುತ್ತೆ, ಸಭೆಗೆ ಬರೋದ್ರಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ, ಪ್ರಾರ್ಥನೆಗೆ ಬರೋದ್ರಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ. ಬಟ್ ನಮ್ಮ ನಿಜವಾದ ನಂಬಿಕೆ, ಈ ಥರ್ಡ್ ಎಲಿಮೆಂಟ್, ಒಂದು ವೇಳೆ ದೇವರು ನಾನು ಅನ್ಕೊಂಡಿದ್ದನ್ನ ಮಾಡದೆ ಹೋದ್ರೂ ಕೂಡ, ಯಾಕೆ ಮಾಡದೆ ಇರ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಕ್ಯಾನ್ ಐ ಬಿಲೀವ್ ಗಾಡ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ದೇವರು ಒಳ್ಳೆಯವನು, ದೇವರ ನಂಬಿಗಸ್ತನು, ದೇವರ ಪ್ರೀತಿ ಉಳ್ಳವನು ಅಂತ ಅನ್ಕೊಂಡಾಗ ನಮ್ಮ ನಂಬಿಕೆ ಯಾವ ರೀತಿ ಇರಬೇಕಂದ್ರೆ, ಒಂದು ವೇಳೆ ದೇವರು ಮಾಡದೆ ಹೋದ್ರೂ ಕೂಡ ಅದಕ್ಕೆ ಒಂದು ಒಳ್ಳೆಯ ಕಾರಣವಿದೆ. ಆ ಕಾರಣ ನಮಗೆ ಅರ್ಥ ಆಗದೆ ಇರ್ಬೋದು ಇವಾಗ, ಆ ಕಾರಣ ನಮಗೆ ಕಾಣದೇ ಇರ್ಬೋದು ಇವಾಗ. ಬಟ್ ಒಂದು ವೇಳೆ ಈ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿಲ್ಲ ಅಂದರೆ, ಒಂದು ವೇಳೆ ಈ ಒಂದು ಸಮಸ್ಯೆಯಿಂದ ದೇವರನ್ನ ಬಿಡುಗಡೆ ಕೊಡಲಿಲ್ಲ ಅಂದರೆ, ಏನೋ ಒಂದು ಒಳ್ಳೆ ಕಾರಣ ಇದೆ, ಆದರೆ ನನಗೆ ಈಗ ಅರ್ಥ ಆಗ್ತಾ ಇಲ್ಲ, ಆದರೆ ನನಗೆ ಕಾಣ್ತಾ ಇಲ್ಲ. ಆದರೂ ಕೂಡ ನಾನು ದೇವರನ್ನು ನಂಬುತ್ತೇನೆ, ಆದರೂ ಕೂಡ ನಾನು ದೇವರನ್ನು ಸ್ತುತಿಸುತ್ತೇನೆ, ಆದರೂ ಕೂಡ ನಾನು ದೇವರಿಗೆ ವಿಧೇಯನಾಗುತ್ತೇನೆ, ಆದರೂ ಕೂಡ ದೇವರನ್ನು ಪ್ರಾರ್ಥಿಸ್ತೇನೆ ಎಂಬ ನಂಬಿಕೆ ನಮಗಿದೆಯಾ ಅನ್ನೋದನ್ನ ನಾವು ಪರೀಕ್ಷಿಸ್ಕೊಳ್ಬೇಕಾಗಿದೆ. ಹಾಲೆಲೂಯಾ. ಪರಿಪೂರ್ಣವಾದ ನಂಬಿಕೆಯಲ್ಲಿ ಈ 3 ಭಾಗಗಳಿರ್ತವೆ. ಮೊದಲನೇ ಭಾಗ, ದೇವರ ಶಕ್ತನು ಎಂಬುದಾಗಿ ನಂಬುತ್ತೇವೆ. ಎರಡನೇದು, ದೇವರಿಗೆ ಮನಸ್ಸುಂಟು ಎಂಬುದಾಗಿ ನಂಬುತ್ತೇವೆ. ಮೂರನೇ ಭಾಗ ತುಂಬಾ ಇಂಪಾರ್ಟೆಂಟ್ ಭಾಗ, ಅದೇನಂದ್ರೆ, ಒಂದು ವೇಳೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗದೆ ಹೋದ್ರೂ ಕೂಡ, ಒಂದು ವೇಳೆ ನಾನು ಅನ್ಕೊಂಡಾಗಿ ನನ್ನ ಜೀವನದಲ್ಲಿ ಕಾರ್ಯ ನಡೆದೇ ಹೋದ್ರೂ ಕೂಡ, ಆದರೆ ಹಿಂದೆ ಗಾಡ್ ಇಸ್ ಸಾವರಿನ್, ನನಗೆ ಅರ್ಥ ಆಗಲಿಲ್ಲ ಏನಕ್ಕೆ ಅಂತ, ಆದರೂ ಕೂಡ ಮುಂದುವರೆದು ನಾನು ದೇವರನ್ನ ಬಿಡೋದಿಲ್ಲ, ದೇವರ ಪ್ರಾರ್ಥನೆ ಮಾಡ್ತೇನೆ, ದೇವರಿಗೆ ಸೇವೆ ಮಾಡ್ತೇನೆ ಅನ್ನೋದನ್ನ ನಾವು ಇದೆಯಾ ಅಂತ ಒಂದು ನಂಬಿಕೆ ನಮ್ಮನೆ ಇದೆಯಾ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಆರ್ಡರ್ ಕೂಡ ಬಹಳ ಇಂಪಾರ್ಟೆಂಟ್. ಅವರು ಅನುಮಾನದಿಂದ ಪ್ರಾರಂಭ ಮಾಡಿಲ್ಲ, ಬಟ್ ಇಫ್ ನಾಟ್ ಇಂದ ಸ್ಟಾರ್ಟ್ ಮಾಡಿಲ್ಲ. ಅವ್ರು ಮೊದಲನೇ ಅಯ್ಯೋ ದೇವರನ್ನು ಬಿಡಿಸದೆ ಹೋದ್ರೆ ಏನು ಅಂತ ಆ ರೀತಿ ಪ್ರಾರಂಭ ಮಾಡಲಿಲ್ಲ. ಅವ್ರನ್ನ ಯಾವ ರೀತಿ ಪ್ರಾರಂಭ ಮಾಡಿದ್ರು? ಗಾಡ್ ಈಸ್ ಏಬಲ್, ದೇವರು ನನ್ನನ್ನು ಈ ಪರಿಸ್ಥಿತಿಯಿಂದ ಬಿಡಿಸಲು ಶಕ್ತನು, ಮನಸ್ಸುಂಟು, ಆಮೇಲೆ ಬಟ್ ಇಫ್ ನಾಟ್. ಅನೇಕ ವಿಶ್ವಾಸಗಳು ಫಸ್ಟೇ ಬಟ್ ಇಫ್ ನಾಟ್, ಒಂದು ವೇಳೆ ದೇವ್ರ ಕಾರ್ಯ ಮಾಡದೆ ಹೋದ್ರೆ ಫಸ್ಟೇ ಪ್ಲಾನ್ ಬಿ, ಪ್ಲಾನ್ ಸಿ ಎಲ್ಲಗಳನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೇವೆ. ಇಲ್ಲಿ ಅದಾಗಿಲ್ಲ ಅಂದ್ರೆ, ಅದು ಇದಾಗಿಲ್ಲ ಅಂದ್ರೆ ಎಲ್ಲ ಸ್ಕೆಚ್ ಹಾಕೊಂಡ್ಬಿಡ್ತೇವೆ ಏನೇನು ಮಾಡಬೇಕು ಅಂತ. ಅವ್ರು ಫಸ್ಟ್ ನಂಬಿಕೆಯಲ್ಲಿ ಪ್ರಾರಂಭಿಸಿದ್ರು. ಒಂದು ವೇಳೆ ಆಗದೆ ಹೋದ್ರೆ, ಏನೋ ಒಂದು ಒಳ್ಳೆ ಕಾರಣಕ್ಕೆ, ಏನೋ ಒಂದು ಒಳ್ಳೆ ಉದ್ದೇಶ ಇದೆ,
ಆತನ ಸಮಯ ನಮ್ಮ ಸಮಯ ಅಲ್ಲ. ದೇವರ ವಾಕ್ಯ ಹೇಳುತ್ತೆ, ಆತನ ಮಾರ್ಗಗಳು ನಮ್ಮ ಮಾರ್ಗಗಳಲ್ಲ, ಆತನ ಆಲೋಚನೆಗಳು ನಮ್ಮ ಆಲೋಚನೆಗಳಲ್ಲ. ಆಕಾಶವು ಭೂಮಿಗಿಂತ ಎಷ್ಟು ಉನ್ನತವಾಗಿದೆಯೋ ಆತನ ಆಲೋಚನೆಗಳು, ಆತನ ಮಾರ್ಗಗಳು ಅಷ್ಟು ಉನ್ನತವಾಗಿವೆ. ಹಲ್ಲೆಲೂಯಾ ಅನ್ನೋದು ನಂಬಕ್ಕಾಗತ್ತಾ? ನಾವು ದೇವರನ್ನ ಪರಿಪೂರ್ಣ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ದೇರ್ ಇಸ್ ಆಲ್ವೇಸ್ ಎನ್ ಎಲಿಮೆಂಟ್ ಆಫ್ ಮಿಸ್ಟ್ರಿ ಇನ್ ಗಾಡ್ಸ್ ಡೂಯಿಂಗ್. ದೇವರ ಒಂದು ಕಾರ್ಯಗಳಲ್ಲಿ ಯಾವಾಗಲೂ ಕೂಡ ಮಿಸ್ಟ್ರಿ ಅನ್ನೋದಿರುತ್ತೆ. ಅಂದರೆ ಪರಿಪೂರ್ಣವಾಗಿ ದೇವರನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಆ ಮಿಸ್ಟ್ರಿ ಈಸ್ ವಾಟ್ ಮೇಕ್ಸ್ ಗಾಡ್ ಗಾಡ್. ಎಲ್ಲ ಕೂಡ ನಮ್ಗೆ ಅರ್ಥ ಆಗ್ಬಿಟ್ರೆ ನಾವು ದೇವರಾಗ್ಬಿಡ್ತೇವೆ. ಎಲ್ಲ ಕೂಡ ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅರ್ಥ ಆಗದೆ ಹೋದ್ರೂ ಕೂಡ ಗಾಡ್ ಐ ಆಮ್ ಗೋಯಿಂಗ್ ಟು ಟ್ರಸ್ಟ್ ಯು, ದೇವರೇ ನಾನು ನಿಮ್ಮನ್ನು ನಂಬುತ್ತೇನೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಇನ್ನೊಂದು 3 ವಿಷಯಗಳಿದೆ ನಂಬಿಕೆಯಲ್ಲಿ. ನಂಬಿಕೆ ಅನ್ನೋದು ಯಾವಾಗಲೂ ಕೂಡ ನಮ್ಮ ಮುಂದೆ ಒಂದು ಆಯ್ಕೆಗಳನ್ನು ತರುತ್ತೆ. ಶದ್ರಕ್ ಮೆಷಕ್ ಅಬೇದ್ನೆಗೋ ಮುಂದೆ ಅವರ ಆಯ್ಕೆ ಇತ್ತು, ದೇವರ ಅಥವಾ ಈ ಪ್ರತಿಮೆ ಮುಂದೆ ತಲೆ ಬಾಗುವುದಾ, ಈ ಬೆಂಕಿ ಎಲ್ಲ ಹಾಕಲ್ಪಡುವುದಾ ಅಥವಾ ಬೆಂಕಿಯಿಂದ ಎಸ್ಕೇಪ್ ಆಗೋದಾ? ಚಾಯ್ಸ್ ಇತ್ತು. ನಮ್ಮ ನಿಜವಾದ ನಂಬಿಕೆ ನಮ್ಗೆ ಯಾವಾಗ ಗೊತ್ತಾಗುತ್ತೆ? ವೆನ್ ದೇರ್ ಇಸ್ ಎ ಚಾಯ್ಸ್. ನಮ್ಮ ಮುಂದೆ ಆಯ್ಕೆಗಳಿಟ್ಟಾಗ ದೇವರನ್ನ ಆರಿಸ್ಕೊಳ್ತೀಯಾ, ಲೋಕವನ್ನು ಆರಿಸ್ಕೊಳ್ತೀಯಾ? ದೇವರನ್ನ ಆರಿಸ್ಕೊಳ್ತೀಯಾ, ಈ ಲೋಕದ ಆಸೆ ಅಪಾಸಗಳನ್ನು ಆರಿಸ್ಕೊಳ್ತೀಯಾ? ದೇರ್ ಇಸ್ ಎ ಚಾಯ್ಸ್. ನಮಗೆ ನಂಬಿಕೆ ಇದ್ದಾಗ ನಾವು ಏನು ಮಾಡ್ತೇವೆ? ದೇವರೇ, ನಾವು ನಿನ್ನನ್ನು ಆರಿಸ್ಕೊಳ್ತೇವೆ, ನಿನ್ನನ್ನು ಆಯ್ಕೆ ಮಾಡ್ಕೊಳ್ತೇವೆ, ನಿನ್ನ ವಾಕ್ಯವನ್ನು ಆಯ್ಕೆ ಮಾಡ್ಕೊಳ್ತೇವೆ. ನಮ್ಮ ಆಯ್ಕೆಗಳು, ನಾವು ಮಾಡಿಕೊಳ್ಳುವಂಥ ಆಯ್ಕೆಗಳು ತೋರಿಸುತ್ತೆ ನಮ್ಮ ನಂಬಿಕೆ ಯಾವ ರೀತಿ ಇದೆ ಎಂಬುದಾಗಿ. ಏನದು? ಫೇತ್ ಆಲ್ವೇಸ್ ಇನ್ವಾಲ್ವ್ಸ್ ಎ ರಿಸ್ಕ್. ನಂಬಿಕೆಯಲ್ಲಿ ಯಾವಾಗಲೂ ಕೂಡ ಏನಿದೆ? ರಿಸ್ಕ್ ಇದೆ. ರಿಸ್ಕ್ ಅಂದರೆ ಏನು? ಮುಂದೆ ಏನು ನಡೆಯುತ್ತೋ ಗೊತ್ತಾಗಲ್ಲ. ಓಕೆ, ಮುಂದೆ ಏನು ನಡೆಯುತ್ತೋ? ಶದ್ರಕ್ ಮೆಷಕ್ ಅಬೇದ್ನೆಗೋಗೆ ಗೊತ್ತಿತ್ತಾ? ಆ ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ಯೇಸು ಸ್ವಾಮಿ ಬಂದು ಅವ್ರನ್ನ 3 ಜೊತೆ ನಡೀತಾರೆ, ಅವ್ರ ಆಚೆ ಬರ್ತಾರೆ ಅಂತ ಗೊತ್ತಿತ್ತ ಅವರಿಗೆ? ಸೊ ನಂಬಿಕೆಯ ಪ್ರಯಾಣ ಯಾವ ರೀತಿ ಇರುತ್ತೆ ಅಂದರೆ, ಮುಂದೆ ಏನು ನಡೆಯುತ್ತೋ ಅನ್ನೋದು ಗೊತ್ತಾಗಲ್ಲ. ಆದರೂ ಕೂಡ ನಾವು ದೇವರ ಮೇಲೆ ನಂಬಿಕೆಯಿಂದ ನಡೆಯುತ್ತೇವೋ ಅನ್ನೋದು ಪ್ರಶ್ನೆ. ಸೊ ಫೇತ್ ಆಲ್ವೇಸ್ ಟೇಕ್ಸ್ ಎ ರಿಸ್ಕ್. ನಾವು ರಿಸ್ಕ್ ತಗೋಬೇಕು. ಮುಂದೆ ಏನಾಗುತ್ತೋ ಗೊತ್ತಾಗದೇ ಇರ್ಬೋದು, ಬಟ್ ವಿ ಆರ್ ರೆಡಿ ಟು ಟೇಕ್ ರಿಸ್ಕ್. ಫೇತ್ ಆಲ್ವೇಸ್ ಎನ್ಕೌಂಟರ್ಸ್ ಆಪೋಸಿಷನ್. ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ಎದುರಾಳಿಗಳು, ಕಷ್ಟಗಳು, ನಷ್ಟಗಳು ಉಂಟಾಗೇ ಆಗುತ್ತೆ. ಯೇಸು ಸ್ವಾಮಿ ನಮ್ಗೆ ಹೇಳಿಲ್ಲ, ನಿಮ್ಮ ಜೀವನದಲ್ಲಿ ಯಾವ ಕಷ್ಟಗಳು, ಯಾವ ಇಕ್ಕಟ್ಟಾದ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಬರಲ್ಲ, ಎಲ್ಲ ಕೂಡ ಚೆನ್ನಾಗಿರುತ್ತೆ ಅಂತ ಯಾವತ್ತೂ ಕೂಡ ಯೇಸು ಸ್ವಾಮಿ ಹೇಳಿಲ್ಲ. ಬಟ್ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ನಂಬಿಕೆ ಏನಂತ ಗೊತ್ತಾಗೋದು. ನನ್ನಲ್ಲಿ ಎಷ್ಟು ನಂಬಿಕೆ ಇದೆ ಅಂದರೆ, ಇಲ್ಲಿ ನಿಂತ್ಕೊಂಡು ಯಾವ ರೀತಿ ಪ್ರೀಚಿಂಗ್ ಮಾಡ್ತಾ ಇದ್ದೀನೋ ಅದ್ರಲ್ಲಿ ನೋಡಿ ಅಲ್ಲ ಗೊತ್ತಾಗೋದು. ನನ್ನ ಜೀವನದಲ್ಲಿ ಕಷ್ಟಗಳು ಉಂಟಾದಾಗ ಅದನ್ನು ನಾನು ಯಾವ ರೀತಿ ಎದುರಿಸ್ತೀನೋ ನೋಡಿ. ಅವಮಾನಗಳನ್ನು, ಸೋಲುಗಳನ್ನು, ರೋಗಗಳನ್ನು, ಬಿಕ್ಕಟ್ಟಾದ ಪರಿಸ್ಥಿತಿಗಳನ್ನು ನಾನು ಯಾವ ರೀತಿಯಾಗಿ ಎದುರಿಸ್ತೀನೋ ಅದರಲ್ಲೇ ನಾನು ನಿಜವಾದ ಫೇತ್ ಗೊತ್ತಾಗೋದು. ಇಲ್ಲಿ ನಿಂತ್ಕೊಂಡು ಪ್ರೀಚ್ ಮಾಡೋಕ್ಕೆ ಯಾರು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ನಂಬಿಕೆ ಬೇಕಾಗಿಲ್ಲ, ದೇವರ ವಾಕ್ಯ ಗೊತ್ತಿದ್ರೆ ಸಾಕು. ಬಟ್ ಜೀವನದಲ್ಲಿ ಎದುರಾಗುವಂಥ ಕಷ್ಟಗಳನ್ನು ಎದುರಿಸ್ಬೇಕಂದ್ರೆ ಏನು ಬೇಕು? ನಮಗೆ ನಂಬಿಕೆ ಬೇಕು. ಹಲ್ಲೆಲೂಯಾ. ಇನ್ನೊಂದು ಕಷ್ಟಗಳ ಬಗ್ಗೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು. ದೇವರು ಯಾವಾಗಲೂ ಕೂಡ ನಮ್ಮನ್ನು ಕಷ್ಟದಿಂದ ಬಿಡಿಸೋದಿಲ್ಲ, ಕೆಲವೊಮ್ಮೆ ಕಷ್ಟದಲ್ಲಿ ಬಿಡಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಗಾಡ್ ವಿಲ್ ನಾಟ್ ಆಲ್ವೇಸ್ ಡೆಲಿವರ್ ಅಸ್ ಫ್ರಮ್ ಟ್ರಯಲ್ಸ್, ಸಮ್ಟೈಮ್ಸ್ ಇಟ್ ಡೆಲಿವರ್ಸ್ ಅಸ್ ಇನ್ ಟ್ರಯಲ್ಸ್. ಅಂದರೆ ನಾವೆಲ್ಲರೂ ಕೂಡ ಏನು ಬಯಸ್ತೇವೆ? ಯಾವಾಗಲೂ ಕೂಡ ನಾವು ಪ್ರಾರ್ಥನೆ ಮಾಡಬೇಕು, ನಮಗೆ ಬಂದಿದ್ದ ಕಷ್ಟದಿಂದ ದೇವ್ರು ತಪ್ಪಿಸ್ಬೇಕು, ಅದನ್ನು ಮಾತ್ರ ನಾವು ಎದುರು ನೋಡ್ತೇವೆ ಅಲ್ವಾ? ಎಸ್. ಬಟ್ ಯಾವಾಗಲೂ ಕೂಡ ದೇವ್ರ ನಮ್ಮ ಕಷ್ಟದಿಂದ ಬಿಡಿಸ್ತಾರಾ? ಇಲ್ಲ. ಕೆಲವೊಮ್ಮೆ ಕಷ್ಟದಲ್ಲಿ ಹೋಗುವ ರೀತಿಯಲ್ಲಿ ನಮ್ಮ ಅನುಮತಿಸ್ತಾರೆ. ರೋಗದಲ್ಲಿ, ಸೋಲುಗಳಲ್ಲಿ, ಅವಮಾನಗಳಲ್ಲಿ, ನಿಂದೆಗಳಲ್ಲಿ, ಅಗತ್ಯಗಳಲ್ಲಿ, ಕೊರತೆಗಳಲ್ಲಿ ಹೋಗುವುದಕ್ಕೆ ದೇವರನ್ನು ಅನುಮತಿಸ್ತಾರೆ, ಬಿಡ್ತಾರೆ. ಬಟ್ ಅದರ ನಡುವೆ ಇದ್ದು ನಮ್ಮನ್ನು ಬಿಡಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಕಷ್ಟದಲ್ಲಿ ನಾವು ಕಲಿಯುವಂಥ ಪಾಠಗಳು ಅದು ಬೇರೆ ಸಮಯದಲ್ಲಿ ದೇವರ ಬಗ್ಗೆ ಕಲಿಯೋಕ್ಕೆ ಆಗೋದಿಲ್ಲ. 1 ವರ್ಷ 5 ವರ್ಷ ಕಲಿಯೋ ಪಾಠಗಳು ಒಂದು ಅನುಭವನ ಕಲಿತು ಬಿಡ್ತೇವೆ. ಆಮೇನ್. ಅದಕ್ಕೆ ದೇವರು ನಮ್ಮನ್ನು ಯಾವಾಗಲೂ ಕೂಡ ಒಂದು ತಪ್ಪಾದ ಕಲ್ಪನೆ ಇಟ್ಕೋಬಾರ್ದು. ನಾವು ದೇವ್ರ ಮೇಲೆ ನಂಬಿಕೆ ಇಟ್ವಿ, ಪ್ರಾರ್ಥನೆ ಮಾಡಿದ್ವಿ, ಈ ಕಷ್ಟದ ದೇವ್ರು ಬಿಡಿಸ್ಬಿಡ್ತಾರೆ. ಅನೇಕರು ಆ ರೀತಿ ಅಂದ್ಕೊಂಡು ಡಿಸಪಾಯಿಂಟ್ ಆಗಿಬಿಡ್ತಾರೆ. ಕೆಲವೊಮ್ಮೆ ಎಲ್ಲ ಸಮಯದಲ್ಲೂ ಕೂಡ ದೇವರು ತನ್ನ ಮಕ್ಕಳನ್ನು ಕಷ್ಟದಿಂದ ಬಿಡಿಸೋದಿಲ್ಲ, ಕಷ್ಟದಲ್ಲಿ ಹಾಕಲ್ಪಡೋದಕ್ಕೆ ಅವಕಾಶ ಕೊಡ್ತಾರೆ. ಶದ್ರಕ್ ಮೆಷಕ್ ಅಬೇದ್ನೆಗೋವನ್ನ ದೇವರು ಬೆಂಕಿಯಿಂದ ಬಿಡಿಸಿದ್ರ? ಯಾಕೆ ಅವ್ರು ಹಾಕೋಕ್ಕಿಂತ ಮುಂಚೆ ಒಂದು ಕ್ಯಾಚ್ ಇಟ್ಕೋಬಾರ್ದಾಯ್ತು ಅವ್ರನ್ನ? ಅಲ್ಲ, ಹಾಕೋಕ್ಕಿಂತ ಮುಂಚೆ ಯಾಕೆ ಅವ್ರನ್ನ ಬಿಡಿಸ್ಬಾರ್ದಾಗಿತ್ತು? ಬೆಂಕಿಯಲ್ಲಿ ಹಾಕಲ್ಪಡೋದಕ್ಕೆ ದೇವರು ಅನುಮತಿಸಿದ್ರು. ಅನೇಕ ಸಾರಿ ಪ್ರಿಯ ಅರ್ಥ ಮಾಡ್ಕೊಳ್ಳಿ, ನಮ್ಮ ಜೀವನದಲ್ಲಿ ಬೆಂಕಿಯಲ್ಲಿ ಹಾಕಲ್ಪಡುವುದಕ್ಕೆ ದೇವರು ಅನುಮತಿಸ್ತಾರೆ.
ಹಾಲೆಲೂಯ, ಹಾಲೆಲೂಯ. ಆದರೂ ಕೂಡ ಅದ್ರ ಕುರಿತು ನಾವು ಹೆದರ್ಬೇಕಾಗಿಲ್ಲ. ಇನ್ನೊಂದು, ಗಾಡ್ಸ್ ಡೀಲಿಂಗ್ಸ್ ಆಫ್ ಟ್ರಯಲ್ಸ್ ಇಸ್ ಅನ್ಈಕ್ವಲ್. ಅಂದರೆ ದೇವರು ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವ್ರು ವ್ಯವಹರಿಸ್ತಾರೆ. ನನಗೆ ಬರೋ ಬೆಂಕಿ ಬೇರೆ, ನಿಮಗೆ ಬರೋ ಬೆಂಕಿ ಬೇರೆ. ನನಗೆ ಬರೋ ಬೆಂಕಿಯಿಂದ ತಪ್ಪಿಸ್ಬೋದು, ನಿಮಗೆ ಬರೋ ಬೆಂಕಿ ನಿಮ್ಮ ಒಳಗೆ ಹಾಕ್ಬೋದು. ಈ ಶದ್ರಕ್ ಮೇಷಕ್ ಅಬೇದ್ನೆಗೋ ಅನ್ಕೋಬೋದಾಗಿತ್ತು, ಎಷ್ಟೋ ಜನ ಯೆಹೂದ್ಯರಿದ್ರು, ದೇವ್ರು ಅವ್ರಿಗೆ ಯಾಕೆ ಕಷ್ಟ ಬಂದಿಲ್ಲ, ನಮಗೆ ಯಾಕೆ ಕಷ್ಟ ಬಂದಿದೆ ಎಂಬುದಾಗಿ ಪ್ರಶ್ನೆ ಕೇಳಿಲ್ಲ. ಸೊ ಪ್ರತಿಯೊಬ್ಬರ ಒಟ್ಟಿಗೂ ಕೂಡ ನಾವು ಕಂಪೇರ್ ಮಾಡ್ಕೊ ಹಾಕೋದಿಲ್ಲ. ದೇವರು ಪ್ರತಿಯೊಬ್ಬರೊಟ್ಟಿಗೂ ಕೂಡ ವ್ಯವಹರಿಸುವ ವಿಧಾನ ಬೇರೆ ಬೇರೆ ರೀತಿಯಾಗಿರುತ್ತದೆ. ದೇವರು ನಿಮ್ಮೊಟ್ಟಿಗೆ ವ್ಯವಹರಿಸುವ ರೀತಿಯಲ್ಲಿ ಪಕ್ಕದವ್ರ ಜೊತೆಗೆ ವ್ಯವಹರಿಸೋದಿಲ್ಲ. ನಿಮಗೇನು ಅದ್ಭುತ ಮಾಡಿರ್ಬೋದು, ಪಕ್ಕದವ್ರಿಗೂ ಅದ್ಭುತ ಮಾಡ್ತಾರಂತ ಗ್ಯಾರಂಟಿ ಇಲ್ಲ. ಅವ್ರ ಜೀವನದಲ್ಲಿ ದೇವ್ರು ಬೇರೆ ರೀತಿಯಾಗಿ ಕಾರ್ಯ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ನಡೀತಲ್ಲ ನಮಗೂ ಮಾಡಿ, ಅವ್ರಿಗಾಯ್ತಲ್ಲ ಯಾಕೆ ನಮ್ಗಾಗ್ತಾ ಇಲ್ಲ ಅನ್ನೋ ಪ್ರಶ್ನೆ ನಮಗೆ ಬರ್ಬೋದು. ಬಟ್ ನಾವೊಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ, ದೇವರು ಪ್ರತಿಯೊಬ್ಬರ ಜೀವನದಲ್ಲಿ ಮಾಡುವಂಥ ಕಾರ್ಯಗಳು ವ್ಯತ್ಯಾಸವಾಗಿರುತ್ತದೆ, ವಿಭಿನ್ನವಾಗಿರುತ್ತದೆ. ಆದ್ರಿಂದ ಒಬ್ಬರು ಇನ್ನೊಬ್ಬರೊಟ್ಟಿಗೆ ನಾವು ಕಂಪೇರ್ ಮಾಡ್ಕೊಳ್ಳೋಕ್ಕೆ, ಹೋಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಮೇನ್, ಹಾಲೆಲೂಯ. ಬಟ್ ಇವರು ನಂಬಿಕೆಯಲ್ಲಿ ನಿಂತಿದ್ದಕ್ಕೆ ಅವ್ರಿಗೆ ಬಂದಂಥ ಬಹುಮಾನಗಳನ್ನು ನೋಡೋಣ. ಮೊದಲನೇದೇನು? ದೇ ಎಂಜಾಯ್ಡ್ ದ ಕಂಪ್ಯಾನಿಯನ್ಶಿಪ್ ವಿತ್ ದ ಸನ್ ಆಫ್ ಗಾಡ್. ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ಅವ್ರಿಗೆ ಬಂದಂಥ ಬಹುಮಾನ ಏನು? ದೇವಕುಮಾರನೊಟ್ಟಿಗೆ ನಡೆಯುವಂಥ ಅನುಭವ. ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯ ಏನು ಹೇಳುತ್ತೆ? ನೀವು ಬೆಂಕಿಯಲ್ಲಿ ಹಾಕಲ್ಪಟ್ಟಾಗಿಯೂ ಸಮುದ್ರದಲ್ಲಿ ನೀರಿನ ಪ್ರವಾಹಗಳಲ್ಲಿ ನಡೆಯುವಾಗಲೂ ನಾನೇನಿದ್ದೇನೆ, ನಾನು ನಿಮ್ಮ ಜೊತೆ. ಯೆಶಾಯ 42:1-2 ಜ್ಞಾಪಕ ಇದೆಯಾ? ನಿಮ್ಮನ್ನ ಬೆಂಕಿಯಿಂದ ತಪ್ಪಿಸ್ತೀನಿ, ಪ್ರವಾಹದಿಂದ ತಪ್ಪಿಸ್ತೀನಿ ಅಂತ ದೇವರು ಹೇಳಿದ್ರ? ಅದರ ನಡುವೆ ನಡೆಯುವಾಗೂ ಕೂಡ, ಬೆಂಕಿಯಲ್ಲಿ ನಡೆಯುವಾಗಲೂ ಕೂಡ, ಪ್ರವಾಹದಲ್ಲಿ ನಡೆಯುವಾಗಲೂ ಕೂಡ, ನಿಮ್ಮ ಕಷ್ಟಗಳಲ್ಲಿ, ನಿಮ್ಮ ಸೋಲುಗಳಲ್ಲಿ, ನಿಮ್ಮ ನೋವುಗಳಲ್ಲಿ ನಡೆಯುವಾಗೂ ಕೂಡ ಅದರಿಂದ ಬಿಡಿಸ್ತೀನಿ ಅಂತ ದೇವರು ಹೇಳಿಲ್ಲ. ಆದರೆ ಆ ಅನುಭವದಲ್ಲಿ, ಆ ಪರಿಸ್ಥಿತಿಯಲ್ಲಿ ನೀವೊಬ್ಬರೇ ಒಂಟಿಗಳಾಗಿರೋದಿಲ್ಲ, ನಾನು ನಿಮ್ಮ ಜೊತೆ ಇರುತ್ತೇನೆ. ಹಾಲೆಲೂಯ, ಹಾಲೆಲೂಯ. ದೇವರು ಎಂದಿಗೂ ಕೂಡ, ನಾವು ರೋಗದಲ್ಲಿ ಹಾದು ಹೋಗ್ತಾ ಇರ್ಬೋದು, ಸೋಲುಗಳಲ್ಲಿ ಹಾದು ಹೋಗ್ತಾ ಇರ್ಬೋದು, ನಷ್ಟಗಳಲ್ಲಿ ಹಾದು ಹೋಗ್ತಾ ಇರ್ಬೋದು, ಕೊರತೆಗಳಲ್ಲಿ ಹಾದು ಹೋಗ್ತಾ ಇರ್ಬೋದು, ಭಯಗಳಲ್ಲಿ ಹಾದು ಹೋಗ್ತಾ ಇರ್ಬೋದು, ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇರ್ಬೋದು. ನಾವು ಎಂಥ ಅನುಭವದಲ್ಲಿ ಹಾದು ಹೋಗ್ತಾ ಇದ್ರು ಕೂಡ ಒಂದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರೇರೆ, ನಾವು ಒಬ್ಬಂಟಿಗರಲ್ಲ, ನಮ್ಮ ಜೊತೆ ದೇವರಿದ್ದಾನೆ. ಒಂದು ವೇಳೆ ದೇವರ ಬೆಂಕಿಯಿಂದ ಬಿಡಿಸ್ತಾರೆ, ದೇವರಿಗೆ ಸ್ತೋತ್ರ. ಬೆಂಕಿಯಿಂದ ಬಿಡಿಸದೆ ಹೋದ್ರು ಕೂಡ ಬೆಂಕಿಯಲ್ಲಿ ನಮ್ಮ ಜೊತೆ ದೇವರಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಬೆಂಕಿಯಿಂದ ಬಿಡಿಸಿದ್ರೆ ದೇವರಿಗೆ ಸ್ತೋತ್ರ, ಬೆಂಕಿಯಿಂದ ಬಿಡಿಸದೆ ಹೋದ್ರು ಕೂಡ ದೇವರಿಗೆ ಸ್ತೋತ್ರ. ಯಾಕೆಂದ್ರೆ ಬೆಂಕಿಯಿಂದ ಬಿಡಿಸದೆ ಇದ್ದಾಗ ಕೂಡ ದೇವರು ನಮ್ಮ ಜೊತೆ ಇದ್ದಾರೆ. ಬೆಂಕಿಯಲ್ಲಿ ಹಾಕಲ್ಪಟ್ಟಾಗಿ ಕೂಡ ನಮ್ಮ ದೇವರು ನಂಬಿಗಸ್ತನಾಗಿ ನಮ್ಮ ಅನುಭವಗಳಲ್ಲಿ ಜೊತೆಗಾರರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎರಡನೇದು, ಅವ್ರಿಗೆ ಸಿಕ್ಕಂತ ಬಹುಮಾನ ಎಂದೇ, ಫೈರ್ ಡಿಡ್ ನಾಟ್ ಹ್ಯಾವ್ ಪವರ್ ಓವರ್ ದಮ್. ಬೆಂಕಿಗೆ ಅವರ ಮೇಲೆ ಯಾವುದೇ ಅಧಿಕಾರ ಇರಲಿಲ್ಲ. ಹಾಲೆಲೂಯ, ಹಾಲೆಲೂಯ. ನಾವು ಹಾಕಲ್ಪಟ್ಟಂತ ಬೆಂಕಿಯಲ್ಲಿ ಆ ಬೆಂಕಿಯು ನಮ್ಮನ್ನು ಸುಡುವುದಕ್ಕೆ ಅಧಿಕಾರವಿಲ್ಲ, ಆ ಬೆಂಕಿಯು ನಮಗೆ ಸುಡುವುದಕ್ಕೆ ಶಕ್ತಿ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಬೆಂಕಿ ಒಂದನ್ನು ಮಾತ್ರ ಸುಡ್ತವ್ರ ಜೀವನದಲ್ಲಿ. ಆ ತಲೆ ಕೂದಲನ್ನ ಸುಡಲಿಲ್ಲ, ಬಟ್ಟೆ ಸುಡಲಿಲ್ಲ, ಅವ್ರ ಚರ್ಮ ಸುಡಲಿಲ್ಲ, ಏನೂ ಸುಡಲಿಲ್ಲ. ಬಟ್ ಒಂದನ್ನು ಮಾತ್ರ ಸುಡ್ತು. ಏನು ಗೊತ್ತಾ? ಅದು ಆ ಕಟ್ಟುಗಳು. ಎಂಥ ಒಂದು ಪವರ್ಫುಲ್ ಥಿಂಗ್. ಯೋಚನೆ ಮಾಡಿ, ಅದು ಬೆಂಕಿಯಲ್ಲಿ ಹಾಕಿದ್ರೆ ಏನೂ ಸುಡಲಿಲ್ಲ, ಬಟ್ ಅವರ ಕಟ್ಟಲ್ಪಟ್ಟಂತ ಹಗ್ಗಗಳು ಮಾತ್ರ ಆ ಬೆಂಕಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ? ಆರಾಮಾಗಿ ಪಾರ್ಕಲ್ಲಿ ನಡೆದಂಗೆ ನಡ್ತಾ ಇದ್ದಾರೆ. ಹಾಲೆಲೂಯ. ನಮಗೆ ಉಂಟಾಗಿರೋ ಬೆಂಕಿ, ನೀವು ಯಾವ ಬೆಂಕಿಯಲ್ಲಿ ಇದ್ದೀರೋ ಅರ್ಥ ಮಾಡ್ಕೊಳ್ಳಿ. ನೀವು ನಂಬಿಕೆಯಲ್ಲಿ ನಡಿಬೇಕಂದ್ರೆ ಆ ಬೆಂಕಿಯು ನಿಮ್ಮನ್ನ ಸುಡುವುದಕ್ಕೆ ಅಧಿಕಾರವಿಲ್ಲ. ನಿಮಗಾಗಿರುವ ಕಷ್ಟ, ನಿಮಗಾಗಿರುವ ನಷ್ಟ, ನಿಮಗಾಗಿರುವಂತ ಸನ್ನಿವೇಶ ನಿಮ್ಮನ್ನು ಸೋಲಿಸುವುದಕ್ಕೆ, ನಿಮ್ಮನ್ನು ಸುಡಿಸುವುದಕ್ಕೆ, ನಿಮ್ಮನ್ನು ಮುಗಿಸುವುದಕ್ಕೆ ಅದಕ್ಕೆ ಅಧಿಕಾರವಿಲ್ಲ. ಹಾಲೆಲೂಯ. ನೀವು ನಂಬಿಕೆಯಲ್ಲಿ ನಿಲ್ಲುವಾಗ, ನಂಬಿಕೆಯಲ್ಲಿ ಪ್ರಾರ್ಥಿಸುವಾಗ, ನಂಬಿಕೆಯಲ್ಲಿ ದೇವರನ್ನು ಅವಲಂಬಿಸಿಕೊಳ್ಳುವಾಗ, ನಂಬಿಕೆಯಲ್ಲಿ ಪ್ರಾರ್ಥನೆಯಲ್ಲಿ ಮುಂದುವರಿಯುವಾಗ, ನಂಬಿಕೆಯಲ್ಲಿ ದೇವರ ವಾಕ್ಯ ಹಿಡಿದುಕೊಳ್ಳುವಾಗ ನೀವು ಇರುವ ಬೆಂಕಿಯು ನಿಮ್ಮನ್ನ ಸುಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಲೆಲೂಯ. ಇನ್ನೊಂದು ಪವರ್ಫುಲ್ ಥಿಂಗ್ ಇದೆ. ಅದೇನಂದ್ರೆ, ಬಾಬಿಲೋನ್ ದೇಶದಲ್ಲಿ ಬೆಂಕಿಯನ್ನ ದೇವರಾಗಿ ಆರಾಧನೆ ಮಾಡ್ತಾ ಇದ್ರು, ಇಸ್ಬಾಲ್ ದೇವರೆಂಬುದಾಗಿ. ಆ ಒಂದು ಸಮಯದಲ್ಲಿ ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ದೇವರು, ನಮ್ಮ ದೇವರು, ಆ ದೇವರೊಟ್ಟಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಯಾರು ದೊಡ್ಡ ಶಕ್ತಿ ಉಳ್ಳ ದೇವರ ಎಂಬುದಾಗಿ ತೋರಿಸ್ತಾ ಇದ್ದಾರೆ. ಆ ಬೆಂಕಿಯ ದೇವರ ನಾನ ಎಂಬುದಾಗಿ.
ಹಾಲೆಲೂಯ. ನಾವು ಹಾಕಲ್ಪಟ್ಟಂತ ಬೆಂಕಿಯಲ್ಲಿ ದೇವ್ರು ತೋರಿಸ್ತಾರೆ, ನಾನು ಶಕ್ತನ, ಈ ಪ್ರಾಬ್ಲಮ್ ದೊಡ್ಡದ. ಯೋಚನೆ ಮಾಡಿ ನೋಡಿ, ನಿಮಗಿರೋ ಪ್ರಾಬ್ಲಮ್ಮು, ದೇವರು, ಈ ಎರಡರಲ್ಲಿ ಯಾರು ದೊಡ್ಡವರು? ಹಾಲೆಲೂಯ. ಅದನ್ನ ಯಾವಾಗ ಗೊತ್ತಾಗತ್ತೆ? ಅದು ಪ್ರಾಬ್ಲಮ್ ಅಲ್ಲಿ ಇದ್ರೆ ತಾನೆ. ಪ್ರಾಬ್ಲಮ್ ಅಲ್ಲೇ ಇಲ್ಲ ಅಂದ್ರೆ ಪ್ರಾಬ್ಲಮ್ಗಿಂತ ದೊಡ್ಡವ್ರು ದೇವ್ರದ್ದು ಹೆಂಗ್ ಗೊತ್ತಾಗುತ್ತೆ ನಮಗೆ? ಅದಕ್ಕೆ ದೇವ್ರಿಗೆ ಸ್ತೋತ್ರ. ನಮ್ಮ ಜೀವನದಲ್ಲಿ ಉಂಟಾಗೋ ಪ್ರಾಬ್ಲಮ್ಗಳಿಗೋಸ್ಕರ ದೇವ್ರಿಗೆ ಸ್ತೋತ್ರ. ಆಗ ನಮ್ಗೆ ಅನುಭವ ಉಂಟಾಗುತ್ತೆ, ಈ ಪ್ರಾಬ್ಲಮ್ ಇಂದ ದೇವರನ್ನ ಬಿಡಿಸಲು ಶಕ್ತನೆಂಬುದಾಗಿ. ಹಾಲೆಲೂಯ. ಆದ್ರಿಂದ ಈ ಒಂದು 3ನೇ ಭಾಗ ನಮಗೆ ತುಂಬಾ ಇಂಪಾರ್ಟೆಂಟ್. ನಂಬಿಕೆ ಅಂದ್ರೆ ಏನು? ಪರಿಪೂರ್ಣವಾದ ನಂಬಿಕೆ ಅಂದ್ರೆ ನಾವು ಕಲ್ತ್ಕೊಳ್ತಾ ಇದ್ದೇವೆ. ಪರಿಪೂರ್ಣವಾದ ನಂಬಿಕೆ ಅಂದ್ರೆ ದೇವರು ಶಕ್ತನು ಎಂಬುದನ್ನು ನಂಬುತ್ತೇವೆ. ಗಾಡ್ ಈಸ್ ಏಬಲ್, ಅದೊಂದಿರಬೇಕು. ಎರಡನೇದು ಗಾಡ್ ಈಸ್ ವಿಲ್ಲಿಂಗ್, ಅಂದ್ರೆ ದೇವರು ಈ ಬೆಂಕಿಯಿಂದ ನಮ್ಮನ್ನು ಬಿಡಿಸಲು ಅದಕ್ಕೆ ಮನಸ್ಸುಂಟು. ಹಾಲೆಲೂಯ. ಮುಂಜಾನೆ ವೇಳೆ ಅರ್ಥ ಮಾಡ್ಕೊಳ್ಬೇಕಾಗಿದೆ, ಗಾಡ್ ಈಸ್ ಏಬಲ್. ನಿಮ್ಮ ಪರಿಸ್ಥಿತಿ ಏನೇ ಆಗಿರಲಿ, ಎಷ್ಟು ಅಸಾಧ್ಯವಾಗಿ ಕಾಣ್ತಾ ಇರ್ಬೋದು, ನಿಮ್ಮ ಮನಸ್ಸಿಗೆ ಇದು ಹೇಗೆ ನಡೆಯುತ್ತೆ ಎಂಬುದಾಗಿ ನಾವು ಅನ್ಕೊಳ್ತಾ ಇರ್ಬೋದು, ಬಟ್ ಐ ವಿಲ್ ಟೆಲ್ ಯು, ದೇವರ ವಾಕ್ಯದ ಆಧಾರ ಮೇಲೆ ಹೇಳ್ತಾ ಇದ್ದೇನೆ, ಗಾಡ್ ಈಸ್ ಏಬಲ್. ಹಾಲೆಲೂಯ. ಎರಡನೇದು, ಆತನಿಗೆ ಮನಸ್ಸುಂಟು, ನಿಮ್ಮನ್ನು ಪ್ರೀತಿಸುವ ಆತನು. ನಾವು ಆತನ ಮಕ್ಕಳಾಗಿದ್ದೇವೆ. ನಮ್ಮನ್ನ ನಮ್ಮ ಬೆಂಕಿಯಿಂದ ತಪ್ಪಿಸಲು ಆತನಿಗೆ ಚಿತ್ತ ಉಂಟು, ಮನಸ್ಸುಂಟು. ಇವೆರಡು ಸ್ಟ್ರಾಂಗ್ ಆಗಿರಬೇಕು. ಬಟ್ ಥರ್ಡ್ ಎಲಿಮೆಂಟ್, ಇದು ಕೂಡ ನಮ್ಮ ನಂಬಿಕೆಯಲ್ಲಿ ಇರಬೇಕು. ಒಂದು ವೇಳೆ ದೇವರು ಮಾಡದೇ ಇದ್ರೆ, ಅರ್ಥ ಆಗ್ತಾ ಇದೆಯಾ? ದೇವರ ಶಕ್ತನು, ಆತನಿಗೆ ಚಿತ್ತ ಉಂಟು, ಮನಸ್ಸುಂಟು. ಆದರೂ ಕೂಡ ದೇವರು ನಮ್ಮನ್ನು ಬಿಡಿಸದೆ ಹೋದ್ರೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡದೆ ಹೋದ್ರೆ, ನಾವು ಅನ್ಕೊಂಡಿದ್ದು ಆಗದೆ ಹೋದ್ರೆ, ಆವಾಗ ಏನ್ ಮಾಡ್ತೇವೆ? ವಿ ನೀಡ್ ಟು ಹ್ಯಾವ್ ದ ಥರ್ಡ್ ಎಲಿಮೆಂಟ್ ಆಫ್ ಫೇತ್. ಈವನ್ ಇಫ್ ನಾಟ್, ದೇವರು ನನ್ನ ಜೀವನದಲ್ಲಿ ಈ ಕಾರ್ಯ ಮಾಡದೆ ಹೋದ್ರೂ ಕೂಡ, ಯಾಕೆ ಮಾಡಲಿಲ್ಲ ನನಗೆ ಗೊತ್ತಿಲ್ಲ, ಬಟ್ ಅದರಿಂದ ಒಂದು ಒಳ್ಳೆ ಕಾರಣ ಇದೆ. ಯಾಕಂದ್ರೆ ದೇವರು ಒಳ್ಳೆಯವನು. ಹಾಲೆಲೂಯ. ದೇವರು ನಂಬಿಗಸ್ತನು. ಕೆಲವೊಂದನ್ನ ದೇವರು ನಮಗೆ ಕೊಟ್ಟಿಲ್ಲ ಅಂದ್ರೆ ಅದು ಒಳ್ಳೇದೇ. ನಾವು ಅನೇಕ ಸಾರಿ ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾರಲ್ಲ, ಆ ಪ್ರಾರ್ಥನೆಗಳಿಗೆ ಮಾತ್ರ ದೇವ್ರ ಸ್ತೋತ್ರ ಹೇಳ್ತೀವಲ್ಲ. ನಮ್ಮ ಟೆಸ್ಟಿಮನಿ ಟೈಮಲ್ಲ ಯಾವ ವಿಷಯ ಕೊಡ್ತಿರುತ್ತೆ? ನಮ್ಮ ಸಾಕ್ಷಿಗಳು ಯಾಕೆ ಹೇಳ್ತೇವೆ ನಾವು? ದೇವರ ಯಾವ ರೀತಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ರು ಎಂಬುದಾಗಿ ಸಾಕ್ಷಿಗಳು ಹೇಳ್ತೀವಲ್ಲ. ಯಾವತ್ತಾದ್ರೂ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ ಎಂಬುದಾಗಿ ಸಾಕ್ಷಿ ಕೇಳಿದ್ದೀರಾ? ಅದು ಕೊಡಬೇಕು. ಮೋಶೆ ಒಮ್ಮೆ ಪ್ರಾರ್ಥನೆ ಮಾಡ್ದೆ. ಏನಂತ ಪ್ರಾರ್ಥನೆ ಮಾಡ್ದ ಗೊತ್ತಾ? ದೇವರೇ ಸಾಕು, ನನ್ನ ಕೆಲ ಆಗ್ತಾ ಇಲ್ಲ. ಪಾಪ ನಾವು ಕೂಡ ಮೋಶನ ಪಾಪ ಅನ್ಬೇಕು. 50 ಜನ ಅಲ್ಲ, 100 ಜನ ಅಲ್ಲ, 20 ಲಕ್ಷ ಜನರನ್ನು ನಡೆಸ್ತಾ ಇದ್ದಾನೆ. ದೇವರೇ ಸಾಕು, ನನ್ನಿಂದ ಆಗಲ್ಲ, ನಾನು ತೆಗೆದುಕೊಂಡ್ಬಿಡು ಅಂತ ಕೇಳ್ದ. ದೇವರ ಪ್ರಾರ್ಥನೆ ಉತ್ತರ ಕೊಟ್ರ? ಎಲಿಯ ಕೂಡ ಅನ್ಸುತ್ತೆ ಹಂಗೆ ಪ್ರಾರ್ಥನೆ ಮಾಡ. ದೊಡ್ಡ ಪ್ರವಾದಿ, ಬೆಂಕಿಯನ್ನು ತರಿಸ್ದ, ಮಳೆಯನ್ನ ತರಿಸ್ದ. ಜೆಜಬೇಲ್ ರಾಣಿ ಹೇಳಲು, 24 ಗಂಟೆ ಒಳಗೆ ನಾನು ಮುಗಿಸ್ಬಿಡ್ತೀನಿ ಅಂತ ಓಡೋಗ್ಬಿಟ್ಟ. ಅಲ್ಲಿಂದ ಹೋಗ್ಬಿಟ್ಟು ಪ್ರಾರ್ಥನೆ ಏನು? ದೇವರೇ ತೆಗೆದುಕೊಂಡ್ಬಿಡ, ನನ್ನ ಸಾಕು, ಜೀವನದಲ್ಲೆಲ್ಲ ನೋಡ್ಬಿಟ್ಟೆ, ಇನ್ನು ನೋಡೋದೇನೂ ಇಲ್ಲ, ನನ್ನ ಕೈಲಿ ಈ ಬಾಧೆ ತಡ್ಕೊಳಕ್ ಆಗ್ತಾ ಇಲ್ಲ, ನನ್ನನ್ನು ತೆಗೆದುಕೊಂಡ್ಬಿಡು ಅಂತ ಪ್ರಾರ್ಥನೆಗಳು ದೇವರು ಉತ್ತರ ಕೊಟ್ರ? ಕೆಲವೊಂದು ಪ್ರಾರ್ಥನೆಗಳಿಗೆ ನಮ್ಮ ಜೀವನದಲ್ಲಿ ದೇವರು ಉತ್ತರ ಕೊಡದೇ ಇರೋದು ಒಳ್ಳೆಯದೇ. ನಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಟ್ಬಿಟ್ಟಿದ್ರೆ ನಾವು ಯಾರು ಕೂಡ ಕೂತ್ಕೊಳ್ತಾ ಇರಲಿಲ್ಲ. ದೇವರು ಪ್ರಾರ್ಥನೆಗೆ ಉತ್ತರ ಕೊಟ್ಟರು, ದೇವರಿಗೆ ಸ್ತೋತ್ರ. ಉತ್ತರ ಕೊಡದೆ ಹೋದ್ರು, ಯಾಕಂದ್ರೆ ದೇವರು ನಮ್ಮೆಲ್ಲನೂ ಕುರಿತು ಹಿತವಾದ ಚಿಂತನೆಗಳನ್ನೇ ಉಳ್ಳ ದೇವರಾಗಿದ್ದಾನೆ. ಆಮೇನ್. ಯೋಬನಿಗೆ ಉಂಟಾಯ್ತು ಅನ್ನೋ ಜನ ಎಂಥ ಒಂದು ನಷ್ಟ ಉಂಟಾಯ್ತು ಯೋಬನಿಗೆ. ತನ್ನ ಮನೆ ಕಳ್ಕೊಂಡ, ಆಸ್ತಿ ಪಾಸ್ತಿ ಕಳ್ಕೊಂಡ, ಮಕ್ಕಳನ್ನ ಕಳ್ಕೊಂಡ, ಹೆಂಡತಿ ಕೂಡ ಬಿಟ್ಟು ಹೋಗ್ಬಿಟ್ಲು, ದೇಹವೆಲ್ಲ ರೋಗ. ಆ ಒಂದು ಪರಿಸ್ಥಿತಿ ಕೂಡ ಯೋಬನೇನು ಹೇಳ್ತಾ ಇದ್ದಾನೆ, ಈ ಪರಿಸ್ಥಿತಿಯಿಂದ ದೇವರ ತರಲ ಶಕ್ತನು, ನಾನು ಕಣ್ಣಾರೆ ನಾನು ದೇವರನ್ನು ನೋಡ್ತೇನೆ, ಮೈ ರಿಡೀಮರ್ ಲಿವ್ಸ್, ನನ್ನ ದೇವರು ಜೀವಿಸುವಾತ ಎಂಬುದಾಗಿ ಹೇಳ್ತಾನೆ. ಆದ್ರೆ ಇನ್ನೊಂದು ಕಡೆ ಹೇಳ್ತಾನೆ, ಈವನ್ ಇಫ್ ನಾಟ್, ಈವನ್ ಇಫ್ ಹಿ ಸ್ಲೇಸ್ ಮೀ ಐ ವಿಲ್ ಟ್ರಸ್ಟ್ ಹಿಮ್. ಅಂದ್ರೆ ದೇವರ ಕೊಂದಾಕಿದ್ರು ಕೂಡ ಆತ ನಂಬಿಕೆ ಯಾವ ರೀತಿ ನಂಬಿಕೆ? ನಾನು ಒಂದು ದಿನ ದೇವ್ರನ್ನ ನಾನಾಗೆ ನೋಡ್ತೇನೆ, ನನ್ನೆಲ್ಲ ರೋಗಗಳನ್ನ ದೇವ್ರು ವಾಸಿ ಮಾಡ್ತಾರೆ, ಮಾಡದೆ ಹೋದ್ರು ಕೂಡ, ನನ್ನ ಕೊಂದಾಕಿದ್ರು ಕೂಡ ನಾನು ಆತನ ಏನ್ ಮಾಡ್ತೇನೆ? ನಂಬಿಕೆ ಇಡ್ತೇನೆ ಆತನ ಮೇಲೆ. ಐ ವಿಲ್ ಟ್ರಸ್ಟ್ ಹಿಮ್. ಅಬ್ರಾಮ್ ಇಸಾಕ್ ಇಬ್ರು ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಬ್ರಾಮ್ ದೇವ್ರು ಹೇಳ್ತಾ ಇದ್ರು, ಏನಂತ ಹೇಳಿದ್ರು? ನೀನು ಪ್ರೀತಿಸೋ ಒಬ್ಬನೇ ಮಗನನ್ನ ತೆಗೆದುಕೊಂಡು ಹೋಗಿ ನನಗೆ ಬಲಿ. ಇಬ್ಬರು ನಡೀತಾ ಇದ್ದಾರೆ.
ಓಕೆ. ಇಸ್ಸಾಕನ ಮನಸ್ಸಲ್ಲಿ ಒಂದು ಪ್ರಶ್ನೆ, ಅಪ್ಪ ಎಲ್ಲ ಇದೆ, ಕಟ್ಟಿಗೆ ಇದೆ ರೆಡಿ, ಓಕೆ, ನೀನೇನೋ ಬಲಿ ಕೊಡ್ಬೇಕಂತ ಕರ್ಕೊಂಡು ಹೋಗ್ತಾ ಇದೀಯಾ, ಬಲಿಗೆ ಬೇಕಾದೆಲ್ಲ ಇದೆ, ಏನಿದೆ, ಕಟ್ಟಿಗೆ ರೆಡಿ ಇದೆ, ಬೆಂಕಿ ರೆಡಿ ಇದೆ, ಬಟ್ ಅದಕ್ಕೆ ಬಲಿ ಎಲ್ಲಿ? ಅದಕ್ಕೆ ಅಬ್ರಾಮ್ ಏನು ಹೇಳ್ತಾನೆ, ದೇವ್ರು ನೋಡ್ಕೊಳ್ತಾರೆ, ಗಾಡ್ ವಿಲ್ ಟೇಕ್ ಕೇರ್, ಗಾಡ್ ವಿಲ್ ಪ್ರೊವೈಡ್. ಅಂದ್ರೆ ಅಬ್ರಾಮ್ ನಂಬಿಕೆ ಇತ್ತು, ಅಲ್ಲಿ ದೇವರು ಅಂತ ಒಂದು ಟಗರನ್ನ ಒದಗಿಸ್ಕೊಡ್ತಾರೆ ಎಂಬ ನಂಬಿಕೆ ಇತ್ತ ಇಲ್ವಾ? ಹಲೋ, ಇತ್ತ? ಬಟ್ ಇಬ್ರಿಯರ ಬರ ಪತ್ರಿಕೆ 11ನೇ ಅಧ್ಯಾಯ ಓದ್ಬೇಕಂದ್ರೆ ಅಲ್ಲಿ ಅಬ್ರಾಮ್ ನಂಬಿಕೆ ಯಾವ ರೀತಿ ಇತ್ತಂದ್ರೆ, ಒಂದು ವೇಳೆ ದೇವರು ಅಲ್ಲಿ ಬಲಿಯನ್ನ ಕೊಡದೆ ಹೋದ್ರು ಕೂಡ, ಆ ಟಗರನ್ನ ಕೊಡದೆ ಹೋದ್ರು ಕೂಡ, ನನ್ನ ಮಗನನ್ನ ಕೊಂದಾಕೋದಕ್ಕೆ ಅನುಮತಿಸಿದ್ರು ಕೂಡ, ಸತ್ತಂತರು ಮಾಡಿದ್ರು ಕೂಡ ಮತ್ತೆ ನನ್ನ ಮಗನ ಎಬ್ಬಿಸಲು ಶಕ್ತನೆಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಒಂದು ಕಡೆ ನಂಬಿಕೆ ಇತ್ತು, ಏನಂತ, ದೇವರು ಆ ಬೆಟ್ಟದ ಮೇಲೆ ನನಗೆ ಆ ಟಗರನ್ನ ಒದಗಿಸ್ಕೊಡ್ತಾರೆ ಎಂಬುದಾಗಿ ಧೈರ್ಯವಾಗಿ ಹೇಳ್ತಾ ಇದ್ದೇನೆ. ಇನ್ನೊಂದು ಕಡೆ ಮನಸ್ಸಲ್ಲಿ ಏನಿದೆ, ಒಂದು ವೇಳೆ ದೇವರು ಒದಗಿಸದೆ ಹೋದ್ರು ಕೂಡ, ನಾನು ಕೊಂದಾಕಿದ್ರು ಕೂಡ, ನನ್ನ ಮಗ ಸತ್ರು ಕೂಡ, ಮತ್ತೆ ದೇವರು ನನ್ನ ಮಗನನ್ನು ಎಬ್ಬಿಸಲು ಶಕ್ತನೆಂಬುದಾಗಿ. ಹಾಲೆಲೂಯ. ಆ ರೀತಿ ನಂಬಿಕೆ ನಮ್ಮದಾಗಿದೆಯೇ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ಬೇಕು. ಅದು ಪರಿಪೂರ್ಣವಾದ ನಂಬಿಕೆ. ಈಗ ಹೇಳಿ, ಜನಕ್ಕೆ ಪರಿಪೂರ್ಣವಾದ ನಂಬಿಕೆ ಇದೆ? ನಿಮ್ಮ ಜೀವನ ಅನೇಕ ವಿಷಯಗಳು ನೀವು ಅನ್ಕೊಂಡಿದ್ದೆಲ್ಲ ಆಗದೆ ಇರ್ಬೋದು, ನೀವು ಪ್ರಾರ್ಥನೆ ಮಾಡಿದ್ರೆ ಅದ್ರ ಉತ್ತರ ಕೊಡದೇ ಇರ್ಬೋದು, ನಿಮ್ಮನ್ನ ಬೆಂಕಿಯಲ್ಲಿ ದೇವ್ರು ಹಾಕ್ಬಿಟ್ಟಿರ್ಬೋದು, ನೀವು ಅನ್ಕೊಂಡಿದ್ದ ದೇವ್ರು ತಪ್ಪಿಸ್ತಾರೆ ಅಂತ, ತಪ್ಪಿಸ್ಲಿಲ್ಲ ದೇವರು, ದೇವ್ರು ಕೈ ಕೊಟ್ಬಿಟ್ರ ಅಂತ ಯೋಚನೆ ಮಾಡ್ತಿರ್ಬೋದು ನೀವು. ಬಟ್ ಗಾಡ್ ಈಸ್ ಏಬಲ್, ಗಾಡ್ ಈಸ್ ವಿಲ್ಲಿಂಗ್, ಇವನ್ ಇಫ್ ನಾಟ್ ಐ ಆಮ್ ಗೋಯಿಂಗ್ ಟು ಟ್ರಸ್ಟ್ ಹಿಮ್. ಆ ರೀತಿಯಾದ ನಂಬಿಕೆಯಲ್ಲಿ ನಾವು ನಡೆಯಬೇಕಂದ್ರೆ ನಾವು ದೇವರ ವಿಶೇಷವಾದ ಆಶೀರ್ವಾದಗಳನ್ನು ಕಾಣ್ತೇವೆ, ದೇವರನ್ನ ಸನ್ನಿಹವಾಗಿ ನಾವು ಅನುಭವಿಸ್ತೇವೆ, ನಮ್ಮ ಮನಸ್ಸಿಗೆ ಮೀರಿದ ಒಂದು ವಿಷಯಗಳನ್ನ, ದೇವರ ಅನುಭವಗಳನ್ನ ನಾವು ಹೊಂದಿಕೊಳ್ಳಲಾಗಿದ್ದೇವೆ ಅಂತ ಒಂದು ನಂಬಿಕೆ ಪ್ರತಿಯೊಬ್ಬರು ಕೂಡ ದೇವರು ಕೊಡಲಿ. ಆಮೇನ್.